GT Holidays, South India's #1 travel brand. GUVI, a vernacular edutech brand, skilling everyone, everywhere. ಸರ್ ನಮಸ್ತೆ. ನಮಸ್ಕಾರ. ಸರ್ ನಿಮ್ಮ ಬಾಡಿ ಆಫ್ ವರ್ಕ್ಗೆ ಸ್ಪೆಸಿಫಿಕ್ ಕ್ವೆಶ್ಚನ್ಸ್ ಹೇಗಪ್ಪ ಕೇಳೋದು, ಜನರಿಕ್ ಆಗಿ ಕೇಳ್ಕೊಂಡು ಹೋಗ್ಬೋದು, ಬಿಕಾಸ್ ಯು ಡನ್ ಸೋ ಮೆನಿ ಫಿಲ್ಮ್ಸ್ ಫಾರ್ ಸೋ ಮೆನಿ ಇಯರ್ಸ್, ಹೇಗೆ ಕೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ಲಕ್ಕಿಲಿ ಈಗ ಫೋಟೋ ಪ್ರಯುಕ್ತವಾಗಿ ಭೇಟಿ ಆಗ್ತಾ ಇದ್ದೀವಿ, ಹಾಗಾಗಿ ಕೆಲವು ಪ್ರಶ್ನೆಗಳು ಫೋಟೋ ಬಗ್ಗೆ, ಕೆಲವು ಜನರಿಕ್ ಪ್ರಶ್ನೆಗಳನ್ನು ತಂದಿದ್ದೀನಿ. ಐ ವಾಚ್ ದಿ ಫಿಲ್ಮ್ ಫೋಟೋ ಥ್ಯಾಂಕ್ಸ್ ಟು ಉತ್ಸವ್ ಅಂಡ್ ಟೀಮ್ ಅವರು ಸ್ಕ್ರೀನ್ ಮಾಡಿದ್ರು. ಸರ್, ಉತ್ಸವ್ ಅವರ ನಿರ್ದೇಶನದಲ್ಲಿ ಬರ್ತಿರೋ ಫೋಟೋನ ಯು ಆರ್ ಪ್ರೆಸೆಂಟಿಂಗ್ ಇಟ್, ಆ್ಯಂಡ್ ಒಂದು ಚಿತ್ರವನ್ನು ಪ್ರೆಸೆಂಟ್ ಮಾಡುವಾಗ ಬೇರೆ ಬೇರೆ ಬಗೆಯ ಪ್ರೆಸೆಂಟೇಷನ್ಗಳಿವೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಒಂದು, ನನ್ನ ಹೆಸರನ್ನು ಕೊಡ್ತೀನಿ, ನನ್ನ ಬ್ರ್ಯಾಂಡನ್ನು ಕೊಡ್ತೀನಿ, ಅದರ ಮೂಲಕ ಚಿತ್ರ ಕ್ಯಾರಿ ಆಗುತ್ತೆ ಅಂತ, ಅಥವಾ ಮಾರ್ಕೆಟಿಂಗು, ಡಿಸ್ಟ್ರಿಬ್ಯೂಷನ್ನು, ರಿಲೀಸ್ಗೆ ಹಣವನ್ನು ಹೂಡೋದು. ವಾಟ್ ಸಾರ್ಟ್ ಆಫ್ ಅ ಪ್ರೆಸೆಂಟರ್ ಇಸ್ ಪ್ರಕಾಶ್ ರಾಜ್ ಫಾರ್ ಫೋಟೋ? ಆ ಸಿನಿಮಾ ನಾನು ಒಂದು ಟಿಕೆಟು ಸೊ ನನಗೂ ಇವನಿಗೂ ಯಾವುದೇ ಅಗ್ರಿಮೆಂಟ್ಗಳಿಲ್ಲ. ಅದು ಒಂದಷ್ಟು ಸ್ವಲ್ಪ ಹಣ ಇರ್ಬೋದು ಅಥವಾ ಈ ಪಬ್ಲಿಸಿಟಿ ಇರ್ಬೋದು, ಅದನ್ನು ನಾನು ಮಾಡ್ತೀನಿ. ಬಂದರೆ ಬರುತ್ತೆ, ಇಲ್ಲ ಅಂದರೆ ಇಲ್ಲ, ಪರವಾಗಿಲ್ಲ. ಐ ಥಿಂಕ್ ದಟ್ ಮಚ್ ಐ ಹ್ಯಾವ್ ಟು ಪೇ ಫಾರ್ ದ ಎಕ್ಸ್ಪೀರಿಯನ್ಸ್ ದ ಫಿಲ್ಮ್ ಇಸ್ ಗಿವನ್ ಮಿ, ಆ್ಯಸ್ ಸಿಂಪಲ್ ಆಸ್ ದಟ್. ಇದರಲ್ಲಿ ಯಾವುದೇ ವ್ಯಾಪಾರದ ಮನೋಭಾವ ಇಲ್ಲ. ಅದು ರೈಟ್ಸು ಮಸಾರಿ ಟಾಕೀಸ್ನಲ್ಲೇ ಇದೆ, ಅದು ಮಸಾರಿ ಟಾಕೀಸ್ನಲ್ಲೇ ರಿಲೀಸ್ ಆಗುತ್ತೆ. ಥಿಯೇಟ್ರು ರೆವೆನ್ಯೂನು ಅಲ್ಲಿಗೆ ಬರುತ್ತೆ, OTT ರೆವೆನ್ಯೂನು ಅಲ್ಲಿಗೆ ಬರುತ್ತೆ, ನಾಳೆ ಏನಾದರೂ ಅವನಿಗೆ ಬರುತ್ತೆ. ಅದಾದಮೇಲೆ ಜಾಸ್ತಿ ಬಂದರೆ ನನಗೆ ಕೊಡ್ತಾನೆ, ಇಲ್ಲ ಅಂದರೆ ಇಲ್ಲ. ಸಿಂಪಲ್ ದಟ್ ಈಸ್ ನಾಟ್ ಇಂಪಾರ್ಟೆಂಟ್ ಎಟ್ ಆಲ್, ದಟ್ ಈಸ್ ಸೆಕೆಂಡ್ರಿ. ಈ ಥರದ ಸಿನಿಮಾಗಳು ಹಣದಿಂದ ಅಳಿಯೋಕ್ಕಾಗಲ್ಲ. ಕೆಲವು ಸಿನಿಮಾಗಳು ಹಾಗೆ, ಆ ಥರದ ಸಿನಿಮಾಗಳಿಗೆ ಆ ಥರದ ಒಂದು ಬಲ ಬೇಕು. ಅಂದರೆ ಅವರು ಒಂದು ನೋವನ್ನು ಸಿನಿಮಾ ಮಾಡಿ ಅದನ್ನು ರಿಲೀಸ್ ಮಾಡೋದಕ್ಕೂ ಇನ್ನೊಂದು ನೋವನ್ನು ಅನುಭವಿಸೋದು ಬೇಕಾಗಿಲ್ಲ. ಅದು ಎಲ್ಲೋ ನಮ್ಮಂಥವ್ರ ಜವಾಬ್ದಾರಿ ಕೂಡ ಆಗುತ್ತೆ. ಬಿಕಾಸ್ ಅದು ಜವಾಬ್ದಾರಿ ಅಂದ ತಕ್ಷಣ ನಾನು ಆ ಸಿನಿಮಾನ ಮಾಡ್ತಿರೋದು ನನ್ನ ದೊಡ್ಡತನ ಅಲ್ಲ, ಸಿನಿಮಾ ಆಗಿದೆ. ಯಾರೋ ಒಬ್ಬರು ಅವ್ನು ಕೇಳಿದಾಗ ನನ್ನ ಹತ್ರ ಬಂದಾಗ ನಿನ್ನ ಹತ್ರ ಏನಿತ್ತು ಅಂದರೆ ಸಿನಿಮಾ ಇತ್ತು ಅಂದಂಥವ್ನು. ಸೊ ಬಿಡಿ, ಹಂಗೆ ಅದು. ಸೊ ಇಟ್ ಈಸ್ ಜಸ್ಟ್ ಔಟ್ ಆಫ್ ಮೈ ಲವ್ ಫಾರ್ ಸಿನಿಮಾ, ಲವ್ ಫಾರ್ ದಿಸ್ ಹಾನೆಸ್ಟಿ ಆಫ್ ದಿಸ್ ಯಂಗ್ಸ್ಟರ್, ಆ್ಯಂಡ್ ಮೈ ರೆಸ್ಪಾನ್ಸಿಬಿಲಿಟಿ ದಟ್ ಇಟ್ ಶುಡ್ ರೀಚ್ ಪೀಪಲ್. ಆ್ಯಂಡ್ ಅದು ಜನಕ್ಕೆ ತಲುಪಬೇಕು ಅಂದರೆ ನಮ್ಮಂಥವ್ರು ನಿಲ್ಲಬೇಕಾಗತ್ತೆ ಕೆಲವು ಸಿನಿಮಾಗಳಿಗೆ. ಯಾಕಂದರೆ ನಮ್ಮ ಬಾಡಿ ಆಫ್ ವರ್ಕಿಂದ ನಾವು ಹೇಳೋದನ್ನು, ಓಹ್ ಇವ್ರಿಗೆ ಇಷ್ಟ ಆಗಿದೆ ಅಂದರೆ ಏನೋ ಹೇಳ್ತಿದ್ದಾರೆ ಇವರು, ಹಿ ಈಸ್ ಬೀನ್ ಅ ಸಪೋರ್ಟಿವ್, ಅದು ಸಪೋರ್ಟ್ ಹೆಲ್ಪ್ ಆಗಬೇಕು ಆ ಸಿನಿಮಾಗೆ. ವ್ಯಾಪಾರ ಬೇರೆ, ವ್ಯಾಪಾರಸ್ಥನ ಮಾಡೋದು, ಅವ್ನು ದುಡ್ಡು ಕೊಡ್ತೀನಿ ಮಾಡ್ಕೋ, ದುಡ್ಡು ಬರುತ್ತೆ, ನನ್ನ ಜಡ್ಜ್ಮೆಂಟ್ ಇದೆ, ಈ ಸಿನಿಮಾ ಇಟ್ಟಾಗತ್ತೆ ಅನ್ನೋದು ಬೇರೆ. ಇದು ನನ್ನಂಥವರ ಅವಶ್ಯಕತೆ ಈ ಥರದ ಯಂಗ್ಸ್ಟರ್ಸ್ಗೆ ಇದೆ. ಹೇಗೆ ನನ್ನ ಬದುಕಿನಲ್ಲಿ ಕೆಲವು ಹಿರಿಯರ ಅವಶ್ಯಕತೆ ನನಗಿತ್ತು ಬೆಳೆಯೋದಕ್ಕೆ, ಅದು ನನಗೆ ಸಿಕ್ಕಿದ್ದು ನಾನು ಇನ್ನೊಬ್ಬರಿಗೆ ಮಾಡ್ತಾ ಇದ್ದೀನಿ. ಶೋರ್. ಪ್ರಕಾಶ್ ರಾಜ್ ಅವರ ಮನಸ್ಸಿನಲ್ಲಿ ಒಬ್ಬ ನಟನಾಗಿ ಅವರ ಜವಾಬ್ದಾರಿ ಆಬ್ವಿಯಸ್ಲಿ ಇದು ಅಂತ ಹೇಳಿದ್ರಿ, ಬಟ್ ಇದೊಂದೇನಾ? ಅಂದರೆ ಒಳ್ಳೆ ಟ್ಯಾಲೆಂಟ್, ಒಳ್ಳೆ ಕಥೆಗಳು, ಒಳ್ಳೆ ಚಿತ್ರಗಳು ಬಂದಾಗ ಅದಕ್ಕೆ ನಾನು ಬೆನ್ನೆಲುಬಾಗಿ ನಿಲ್ಲೋದು ಒಂದು ಜವಾಬ್ದಾರಿ ಅಂತ ನೀವು ಹೇಳಿದ್ರಿ. ಬರೀ ಅಷ್ಟೇನ ಜವಾಬ್ದಾರಿ, ಅಥವಾ ಬೇರೆ ಜವಾಬ್ದಾರಿ, ಬರೀ ನಟನೆಯ ಸ್ಪೇಸಲ್ಲಿ, ನಟನಾದ ಒಂದು ಸ್ಪೇಸ್ನಲ್ಲಿ ಬೇರೆ ಜವಾಬ್ದಾರಿಗಳು? ಅಂದರೆ ಅದು ಆ್ಯಕ್ಟರ್ ಆಗಿ ಹೇಳಿದ್ರಿ, ಆ್ಯಕ್ಟರ್ ಅಲ್ಲ, ಆ್ಯಸ್ ಅ ಪರ್ಸನ್ ಆಫ್ ದಿಸ್ ಫಿಲ್ಮ್ ಫ್ರೆಟರ್ನಿಟಿ, ಆಸ್ ಅ ಪರ್ಸನ್, ಒಬ್ಬ ನಟನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ, ವಿತರಕನಾಗಿ, ಒಬ್ಬ ಸಾಮಾಜಿಕ ಕಳಕಳಿಯುಳ್ಳ ಮನುಷ್ಯನಾಗಿ, ರಾಜಕೀಯ ನಿಲುವುಗಳು ಉಳ್ಳಿರುವಂತಹ ಮನುಷ್ಯನಾಗಿ, ಒಬ್ಬ ಸಾಹಿತ್ಯದಾಗಿ, ರಂಗಭೂಮಿ ಕಲಾವಿದನಾಗಿ, ಟೋಟಲಿ ಆ್ಯಸ್ ಅ ಪರ್ಸನಾಲಿಟಿ, ಒಂದು ವ್ಯಕ್ತಿತ್ವದ ಜವಾಬ್ದಾರಿಯನ್ನು ನಾನು ನಿರ್ಧರಿಸ್ತೇನೆ. ಅದು ನನ್ನಿಂದ ಆಗೋದ್ರಿಂದ, ನನ್ನಿಂದ ಸಾಧ್ಯ ಇರೋದರಿಂದ, ಮತ್ತು ನನ್ನ ಬಲ ಏನಿದೆಯೋ ಅಥವಾ ನನ್ನ ರೀಚ್ ಏನಿದೆಯೋ, ನನ್ನ ಒಂದು ವೇದಿಕೆ ಏನು ಕೊಟ್ಟಿದ್ದಾರೋ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಿದ್ದೀನಿ. ಶೋರ್. ಸರ್, ಯು ಮೇಡ್ ಅ ಕಪಲ್ ಆಫ್ ಸ್ಟೇಟ್ಮೆಂಟ್ಸ್. ಒಂದು, ನನಗೆ ಆ ಬಲ ಇರೋದ್ರಿಂದ ನನಗೆ ಒಂದು ವೇದಿಕೆಯನ್ನು ಕೊಟ್ಟಿದ್ದಾರೆ, ಅಥವಾ ನನ್ನಂಥವರು ಈ ರೀತಿಯ ಚಿತ್ರಗಳಿಗೆ ಒಂದು ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನೋದು. ಐ ಲೈಕ್ ದಿಸ್ ಕಾನ್ಫಿಡೆನ್ಸ್. ಅದು ವಾಸ್ತವ ಕೂಡ. ನೀವು ಫೋಟೋಗೆ ಏನನ್ನು ತರ್ತಿದ್ದೀರಿ ಅಂತ ಎಲ್ರಿಗೂ ಗೊತ್ತಿದೆ. ಆಲ್ಸೋ ಪಾಸಿಟಿವ್ ಲೈಟಲ್ಲೇ ಕೇಳ್ತಾ ಇದ್ದೀನಿ, ಒಬ್ಬ ಕಲಾವಿದನಿಗೆ ಪ್ರೈಡ್ ಎಷ್ಟು ಮುಖ್ಯ ಆಗುತ್ತೆ? ಪ್ರೈಡ್ ಅನ್ನೋದು ಎರಡಿದೆ, ಒಂದು ಅಹಂಕಾರ ಅಂತ, ಇನ್ನೊಂದು ದಿಷಣ ಅಹಂಕಾರ ಅಂತ ಅಂತಾರೆ. ನಿನ್ನ ಮೇಲೆ ನಿನ್ನ ನಂಬಿಕೆ ಇರೋದು ಕೆಲವರಿಗೆ ಅಹಂಕಾರ ಅಂತ ಕಾಣಿಸ್ಬೋದು. ಅದು ಅವನ ಮೇಲೆ ಅವನ ನಂಬಿಕೆ. ಅದು ಪ್ರೈಡ್ ಅನ್ನೋದು ನಂಬಿಕೆ. ಅದು ಅಂದರೆ ಅದೊಂದು ಜವಾಬ್ದಾರಿ ಕೂಡ. இப்போ ನಾನು ಈ ಮಟ್ಟಕ್ಕೆ ಅಥವಾ ಈ ವೇದಿಕೆಯಲ್ಲಿದ್ದೀನಿ ಅಂದರೆ ನನ್ನ ಪ್ರತಿಭೆಯಿಂದ ಮಾತ್ರ ಅಲ್ಲ, ಅದು ಜನರ ಪ್ರೀತಿಯಿಂದ. ಬಿಕಾಸ್ ಐ ಹ್ಯಾವ್ ರೀಚ್ಡ್ ಅ ಪ್ಲೇಸ್ ವೇರ್ ಪೀಪಲ್ ಆರ್ ಫೈಂಡಿಂಗ್ ರೀಸನ್ಸ್ ಟು ಲವ್ ಮೀ. ಅದು ಅನ್ಲಿಮಿಟೆಡ್ ಕನ್ಸರ್ನ್, ಎಲ್ರಿಗೂ ಸಿಗಲ್ಲ. ಅದಕ್ಕೆ ಇನ್ನೊಂದು ನನ್ನ 40 ವರ್ಷಗಳ ಒಂದು ಪ್ರಯಾಣ ಬೇಕು. ಇಮಿಡಿಯೇಟಾಗಿ ಇನ್ನೊಬ್ಬ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಮಿಡಿಯೇಟಾಗಿ ಒಬ್ಬನು ಸಡನ್ನಾಗಿ ಪಾಪ್ಯುಲರ್ ಆಗ್ಬೋದು. ಸೊ ಒಂದು ವೇದಿಕೆಯನ್ನು ಕೊಟ್ಟಿದ್ದಾಗ ಒಂದು ನಂಬಿಕೆ ಇದೆ, ಒಂದು ಪಾಪ್ಯುಲಾರಿಟಿ ಅನ್ನೋದು, ಒಂದು ಅಕ್ಸೆಪ್ಟೆನ್ಸ್ ಬೈ ದ ಸೊಸೈಟಿ ಅನ್ನೋದು ಒಂದು ಟ್ರಸ್ಟ್ ಕೂಡ.
ಇದನ್ನು ನಾನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಓಕೆ. ನಾನೊಂದು ಮಹಾ ಮೋಸವಾದ ಸಿನಿಮಾವನ್ನು ಹಣದಾಸೆಗೆ ಮಾಡಿದ್ರೆ ಈ ಕ್ಷಣಕ್ಕೆ ಇದನ್ನು ಉಪಯೋಗಿಸ್ಕೊಂಡ್ರೆ ನಾಳೆ ಗೊತ್ತಾಗ್ಬಿಡುತ್ತೆ ನಾನೇನು ಅಂತ. ದೆನ್ ಯು ಲೂಸ್ 40 years ಆಫ್ ದಿಸ್ ಥಿಂಗ್. ದಟ್ ಈಸ್ ಯುವರ್ ಇಂಟೆಗ್ರಿಟಿ. I'm very proud of my integrity that way. ಕೆಲವು ವಿಷಯಗಳು ನಾನು ನಿಂತ್ಕೊಳ್ಳೋ ವಿಷಯಗಳಿಗಿರಲಿ ಅದನ್ನು ನಾನು ನಂಬ್ತೀನಿ. ಅದನ್ನು ನಾನು ದುರುಪಯೋಗ ಪಡಿಸಲ್ಲ ನನ್ನ ಬಲವನ್ನು. ಯಾಕಂದರೆ ಭಾಳ ಬ್ಯೂಟಿಫುಲ್ ಆಗಿದೆ. ಯಾರೋ ಒಬ್ಬರು ಒಂದ್ಸಲ ಬಿ ಸುರೇಶನೇ, ನಾನು ನನ್ನ ಕನಸು ಆಡಿಯೋ ಫಂಕ್ಷನ್ ಇದ್ದಾಗ ಒಂದಷ್ಟು ಹಿರಿಯರನ್ನೆಲ್ಲ ಕರಿಬೇಕು ಸ್ಟಾರ್ಗಳನ್ನು. ಸರಿ ನೀನು ಹೆಂಗೋ ನೀನು ಫೋನ್ ಮಾಡೋ ಬರ್ತಾರೆ ಅಂತ. ನಾನು ಫೋನ್ ಮಾಡಿದ್ರೆ ಬರ್ತಾರೇನೋ, ನಿನ್ಗೆ ಗೊತ್ತಿಲ್ಲ, ನೀನು ಇಷ್ಟು ಬೆಳೆದಿದೆಯಾ, ನೀನು ಹನುಮಂತ, ನಿನಗೆ ಬಲ ನಿನ್ಗೆ ಗೊತ್ತಿಲ್ಲ ಅಂದ. ಒಂದು ಇಮಿಡಿಯೇಟಾಗಿ ಉತ್ತರ ಕೊಟ್ಟೆ ಬಿ ಸುರೇಶ್, ನಾನು ಒಳ್ಳೇದು ಕಣೋ, ಹನುಮಂತನಿಗೆ ಒಂದು ಬಲ ಗೊತ್ತಾದರೆ ಕೋತಿ ಆಗ್ಬಿಡ್ತಾನೆ. ಸೊ ಆ ಥರದ ಅಹಂಕಾರ ನನಗಿಲ್ಲ. ಬಟ್ ಐ ನೋ ಮೈ ರೆಸ್ಪಾನ್ಸಿಬಿಲಿಟಿ, ತುಂಬ ಜವಾಬ್ದಾರಿಯುತವಾದೊಂದು ರೆಸ್ಪಾನ್ಸಿಬಿಲಿಟಿ. ನಾನು ವೇದಿಕೆಯಲ್ಲಿ ಮಾತಾಡುವಾಗ ನನ್ನ ನಡೆನುಡಿ ಇರಲಿ, ಪಬ್ಲಿಕ್ ಬಿಹೇವಿಯರ್ ಪ್ಯಾಟರ್ನ್ ಇರಲಿ, ಅಥವಾ ಯಾವುದಾದ್ರೂ ಸಿನಿಮಾಗಳಲ್ಲಿ ನಿಂತಾಗ ಆ ಟ್ರಸ್ಟನ್ನು ಕಳ್ಕೊಂಡು ಗೆಲ್ಲೋದು ಸೋಲೋದು ಓಕೆ. ಸರ್, ನಾವು ಪ್ರೈಡ್ ಅನ್ನೋ ಒಂದು ಟಾಪಿಕಲ್ಲಿದ್ವಿ. ಅಪನಂಬಿಕೆಯಿಂದ ವೇರ್ ದೇರ್ ಇಸ್ ಅ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ಅಲ್ಲಿಂದ ಕಲೆ ಹುಟ್ಟಬೋದಾ? ನಾವು ಕನ್ಫ್ಯೂಷನಿಂದ ಹುಟ್ಟುತ್ತೆ. ಅದೇನೋ ಒಂದು ಕಾನ್ಫ್ಲಿಕ್ಟ್ ಬೇಕಲ್ಲ ಸರಿ ಟು ಫೈಂಡ್ ಆನ್ಸರ್ ಟು ಇಟ್ ತಾನೇ ಹುಟ್ಟೋದು. ಸರ್, ಇಂಟಿಗ್ರಿಟಿ ಅನ್ನೋ ಒಂದು ಪದವನ್ನು ಬಳಸಿದ್ರಿ. ನಾನು ಇಂಟಿಗ್ರಿಟಿನ ಹೇಗೆ ನನ್ನ ಜೀವನದಲ್ಲಿ ಉಳಿಸ್ಕೋಬೇಕು, ಅಳವಡಿಸ್ಕೊಂಡಿದ್ದೀನಿ ಅಥವಾ ಯೋಚನೆ ಮಾಡ್ತೀನಿ, ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ ನುಡಿದಂತೆ ನಡೆ, ಅದನ್ನು ನಾನು ಇಂಟಿಗ್ರಿಟಿ ಅಂತ ಅರ್ಥ ಮಾಡ್ಕೊಂಡಿದ್ದೀನಿ. ಹೌ ಡು ಯು ಅಂಡರ್ಸ್ಟ್ಯಾಂಡ್ ಇಂಟಿಗ್ರಿಟಿ? ಹಾಗೇನೆ ನೀನೇನು ನಂಬ್ತೀಯ, ನೀನು ಸುಳ್ಳು ಹೇಳ್ಬಾರ್ದು, ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡಬಾರ್ದು. ಮೊನ್ನೆ ಒಂದು ಇಡೀ ರೇಡ್ ಆಗಿತ್ತು, ಒಂದು 13:30 ಗಂಟೆ ನನ್ನ ಪ್ರಶ್ನೆ ಮಾಡ್ತಾಯಿದ್ರು. ಮಧ್ಯದಲ್ಲಿ ಅವ್ರ ಆಫೀಸರ್ ಕೇಳಿದ್ರು, ಯು ಸೀಮ್ ಟು ಬಿ ವೆರಿ ಆ್ಯಂಗ್ರಿ ಅಂದರು. ಎಸ್, ಬಿಕಾಸ್ ಯು ಆರ್ ಕ್ವಶನಿಂಗ್ ಮೈ ಇಂಟೆಗ್ರಿಟಿ ಅಂದೆ. ನಾನು ತಪ್ಪು ಮಾಡಿದ್ದೀನಿ ಅಂತಲ್ಲ, ಅಥವಾ ಸುಮ್ಮನೆ ಕೂತಿದ್ದೀನಿ ಅಂತಲ್ಲ, ನಿಮ್ಮ ಎಲ್ಲ ಪ್ರಶ್ನೆಗಳು ನನ್ನ ಇಂಟಿಗ್ರಿಟಿನ ಪ್ರಶ್ನೆ ಮಾಡ್ತಾ ಇದೆ. ದೇರ್ ಐ ಆಮ್ ಆ್ಯಂಗ್ರಿ ಬಿಕಾಸ್ ನಾನು ನನ್ನ ಹೆಂಡತಿ ಮುಂದೆ, ನನ್ನ ಹೆಣ್ಣು ಮಕ್ಕಳ ಮುಂದೆ, ನನ್ನ ಪ್ರೀತಿಸೋ ಜನರ ಮುಂದೆ ಈ ಥರ ಏನೋ ಒಂದು ಸ್ಕ್ಯಾಮ್ ಮಾಡಿದ್ದೀನಿ ತಲೆ ತೆಗೆಸಿ ನಿಂತ್ಕೊಳ್ಳೋಕೆ ನಾನು ರೆಡಿ ಇಲ್ಲ. ಐ ಆಮ್ ನಾಟ್ ರೆಡಿ ಟು ಥ್ರೋ ಅವೇ ಮೈ 40 years ಆಫ್ ಮೈ ಲೈಫ್. ಐ ಆಮ್ ವೆರಿ ಸ್ಟ್ರಾಂಗ್ ವಿತ್ ದ್ಯಾಟ್. ಸೊ ಐ ಗೆಟ್ ವೆರಿ ಆ್ಯಂಗ್ರಿ ವೆನ್ ಮೈ ಇಂಟಿಗ್ರಿಟಿ ಇಸ್ ಕ್ವೆಶ್ಚನ್ಡ್. ಶೋರ್. ಸರ್, ಫೋಟೋ ಇಟ್ ಹ್ಯಾಸ್ ಅ ವೆರಿ ಟೆಂಡರ್ ಸಬ್ಜೆಕ್ಟ್ ಆ್ಯಕ್ಚುಲಿ. ಒಬ್ಬ ಹುಡುಗ, ಒಂದು ಫೋಟೋ, ಆ ಒಂದು ಆಸೆ ಇದೆ. ಅದೇ ನಿಟ್ಟಿನಲ್ಲಿ ರಂಗಭೂಮಿಯಿಂದ ಚಿತ್ರರಂಗಕ್ಕೆ ಬಂದಾಗ ನೀವು ಕೂಡ ಫೋಟೋ ಪೋರ್ಟ್ಫೋಲಿಯೋ ಅದೆಲ್ಲ ಮಾಡಿಸಿದ್ದು ಉಂಟಾ? ನನಗೆ ಇವತ್ತಿಗೂ ಪೋರ್ಟ್ಫೋಲಿಯೋ ಮಾಡೋದು ಕಷ್ಟ. ಹಾಂ, ನಮಗೆ ಮೂವಿಂಗ್ ಕ್ಯಾಮ್ರಾ ಆದರೆ ಆ್ಯಕ್ಟ್ ಮಾಡೋ ಅಭ್ಯಾಸ ರಂಗಭೂಮಿಯವ್ರಿಗೆ. ಬಟ್ ನಿಂತ್ಕೊಂಡು ಸ್ಟಿಲ್ಲು ಪೋಸಲ್ಲ ಗೊತ್ತಿಲ್ಲ. ಬಟ್ ತಮಿಳ್ನಾಡಿಗೆ ಹೋದಾಗ ಒಂದು ಆಲ್ಬಮ್ ಆ ಥರ ಮಾಡಬೇಕಾಯ್ತು. ದೋಸ್ ಹ್ಯಾಪನ್ಸ್. ಬಟ್ ಪರ್ಸ್ನಲ್ ಫೋಟೋಸ್ ಬೇರೆ ಬೇರೆ ಇರುತ್ತವೆ ಲೈಫ್ನಲ್ಲಿ. ಕೆಲವು ಫೋಟೋಗಳೆಲ್ಲ ನೆನಪಿರುತ್ತೆ. ಐ ವಾಸ್ ಪರ್ಟಿಕ್ಯುಲರ್ಲಿ ಆಸ್ಕಿಂಗ್ ಅಬೌಟ್ ಇಟ್. ಇಟ್ಸ್ ವೆರಿ ಅನ್ಕಂಫರ್ಟಬಲ್ ಫಾರ್ ಮಿ ಈವನ್ ನಾವು. ಫೋಟೋ ಸೆಷನ್ಸ್, ಸ್ಟಿಲ್ ಸೆಷನ್ಸ್ ಅಂದರೆ ಭಾಳ ಕಷ್ಟ. ಆ್ಯಡ್ ಫಿಟ್ಟಿಂಗ್ ಎಲ್ಲ ಮಾಡ್ತೀನಿ. ಸೊ ಶೂಟ್ ಈಸಿ ಆಗ್ಬಿಡುತ್ತೆ. ಅದಾದಮೇಲೆ ಬ್ರ್ಯಾಂಡಿಗೆ ನಿಂತ್ಕೊಳ್ತಾರೆ, ಹಿಂಗೆ 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 ಹಿಂಗೆ, ಭಾಳ ಕಷ್ಟ ಆಗುತ್ತೆ. ಆಮೇಲೆ ಈ ಸೆಲ್ಫಿಗೆ ನಿಂತ್ಕೋತಾರೆ. ಸೆಲ್ಫಿಗೆ ನಿಂತ್ಕೊಂಡಾಗ ನಗಬೇಕು. ಅದು ಎಷ್ಟೊತ್ತು ನಗೋದು, ಏರ್ಪೋರ್ಟ್ ಅಂತ 20 ಜನ 30 ಜನ 50 ಜನ ಕೇಳ್ತಿರ್ತಾರೆ. ಬಟ್ ಸ್ವಲ್ಪ ನಾವು ಆ ಜವಾಬ್ದಾರಿಯಿಂದ ಮಾತಾಡ್ಬೇಕಂದ್ರೆ ಅವನಿಗೆ ಒಂದು ಕ್ಷಣ ಅದು ನನ್ನ ನಗು, ನಾನು ನನ್ನ ಮೂಡ್ ತೋರಿಸ್ಬಿಟ್ರೆ ಅದು ಅವನ ಜೀವನ ಪೂರ್ತಿ ಅವನ ಹತ್ರ ಇರುತ್ತೆ. ಸೊ ದೋಸ್ ಫೋಟೋಗ್ರಾಫ್ಸ್ ಆರ್ ಲಿಟಲ್ ಅನ್ಕಂಫರ್ಟಬಲ್, ಬಟ್ ಕಾನ್ಷಿಯಸ್ಲಿ ಐ ಸಿ ಟು ಇಟ್ ದಟ್ ಐ ಮೇಕ್ ಇಟ್ ಪ್ಲೆಸೆಂಟ್ ಫಾರ್ ದ ಪರ್ಸನ್ ಹೂ ಇಸ್ ಟೇಕಿಂಗ್ ಫೋಟೋಗ್ರಾಫ್. ಸರ್, ಈ ಮಾತನ್ನು ನನಗೆ ಒಬ್ಬ ನಿರ್ದೇಶಕರು ಹೇಳಿದ್ದು, ದಟ್ ಹ್ಯಾಸ್ ಸ್ಟಕ್ ವಿತ್ ಮೀ ಬಿಕಾಸ್ ಐ ಕಂಪ್ಲೀಟ್ಲಿ ರೆಸೊನೇಟ್ ವಿತ್ ಇಟ್. ಅದು ಸ್ವಲ್ಪ ನನ್ನ ಕಣ್ಣನ್ನು ತೆರೆಸಿದ ಮಾತು. ಐ ವಾಂಟ್ ಟು ಕಮೆಂಟ್ ಅಬೌಟ್ ಇಟ್. ಆ್ಯಂಡ್ ಫೋಟೋಗದು ತುಂಬಾ ಹೊಂದತ್ತೆ. ಒಬ್ಬ ಫಿಲ್ಮ್ ಮೇಕರ್ಗೆ ಇಂಟೆಲಿಜೆನ್ಸ್, ಇಂಟೆಲೆಕ್ಟ್ ಅವೆರಡು ಮುಖ್ಯ. ಬಟ್ ಅವೆರಡಕ್ಕಿಂತ ಮುಖ್ಯವಾದ್ದು ಸೆನ್ಸಿಟಿವಿಟಿ ಅಂತ. ಫೋಟೋ ವಿಚಾರದಲ್ಲಿ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ನ ನೀವು ಮಾತಾಡೋದಾದರೆ, ನನಗೆ ಇದು ಐ ಲೈಕ್ ದ ಸೆನ್ಸಿಟಿವಿಟಿ ಆಫ್. ನನಗೆ 2-3 ಥರ ಕಾಡುತ್ತೆ ಫೋಟೋ ಅನ್ನೋದು. ಒಂದು ಹೌ ರೆಲೆವೆಂಟ್ ಇಟ್ ಈಸ್ ಅನ್ನೋದು. ಯಾಕಂದರೆ ನಮ್ಮ ಸುತ್ತಲೂ ನಡೀತಾ ಇರುತ್ತೆ ಕೆಲವು ಕಾನ್ಫ್ಲಿಕ್ಟ್ಗಳನ್ನ, ಕೆಲವು ಪೇನ್ಗಳನ್ನು, ಕೆಲವು ವೂಂಡ್ಗಳನ್ನು ನೋಡೋದಷ್ಟು ಇರುತ್ತೆ. ಇವಾಗ ನನಗೆ ಇಷ್ಟು ವಯಸ್ಸಾಗಿ ನಾವೆಲ್ಲ ನೋಡಿದ್ವಿ. ಒಂದು ಕೋವಿಡನ್ನು ನೋಡಿದ್ವಿ, ಲಾಕ್ಡೌನನ್ನು ನೋಡಿದ್ವಿ. ನಮ್ಮ ಕೋಪಗಳು, ನಮ್ಮ ತಾಟಗಳು, ನಮ್ಮ ಕಾನ್ಷಿಯಸ್ ಹರ್ಟ್ ಆಗಿದ್ದು, ನಾವು ಮಾಡಬೇಕಾದ ಕೆಲಸಗಳನ್ನ ಮಾಡಿದ್ವಿ. ಬಟ್ ಇದು ನೋಡಿದಾಗ ಆ 22-year-old ಯಂಗ್ಸ್ಟರ್ ಆ್ಯಂಡ್ ಯಂಗರ್ ಜನರೇಷನ್, ದ ವೇ ಹಿ ಸಾ ವಾಸ್ ವೆರಿ ಹಾರ್ಶ್ ಆ್ಯಂಡ್ ವೆರಿ ಬ್ಯೂಟಿಫುಲ್, ವೆರಿ ಇನ್ ಡೆಪ್ತ್ ಫಾರ್ ಮೀ. ಅವನಿಗೆ ಕಾಣಿಸಿದ್ದು ನಮ್ಗೆ ಯಾಕೆ ಕಾಣಲಿಲ್ಲ? ಯಾಕಂದರೆ ಲೈಕ್ ಚಾಪ್ಲಿನ್ ಸೇಸ್ ನೋ, ಲೈಫ್ ಈಸ್ ಅ ಕಾಮಿಡಿ ಇನ್ ಅ ಲಾಂಗ್ ಶಾಟ್ ಅಂಡ್ ಟ್ರಾಜಿಡಿ ಇನ್ ಅ ಕ್ಲೋಸಪ್ ಅಂತ. ಇವನು ಹೆಂಗೆ ಕ್ಲೋಸಪ್ಗೆ ಹೋಗೋಕ್ಕೆ ಸಾಧ್ಯ ಆಯಿತು?
ಆ ರಸ್ತೆಗಳಲ್ಲಿ ನಡೆದು ಹೋದ ಫೋಟೋಗಳು ಲಾಂಗ್ ಶಾಟ್ನಲ್ಲಿ ನಾವು ಮೀಡಿಯಾದಲ್ಲಿ ನೋಡಿದ್ವಿ. ನಾನು ಸ್ವಲ್ಪ ಹತ್ತಿರದಿಂದ ನನ್ನ ತೋಟದ ಹೊರಗಡೆ ನಡ್ಕೊಂಡು ಹೋಗ್ತಿದ್ದವ್ರು ನೋಡಿ ನನಗೆ ಮಾಡಬೇಕಾಗಿದ್ದವ್ರಿಗೆ ಮಾಡಿದೆ. ಬಟ್ ಆದಮೇಲೆ ಊರು ದಾಟಿದ ಮೇಲಿಂದ ಏಕಾಂತ, ದ ಹೊರೈಸನ್ಸ್, ವಾಟ್ ವೆಂಟ್ ಥ್ರೂ, ಕಾಯ್ತಿರೋರು, ಆ್ಯಂಡ್ ವಾಟ್ ಇಸ್ ದ ಪ್ರಾಸೆಸ್ ಅಲ್ಲ, ದಟ್ 22-year-old ಫೆಲೋ ಟುಡೇ ಯಂಗರ್ ಜನ್ರೇಷನ್ ಅಂತೀವಿ, ಇವ್ರಿಗೇನು ಗೊತ್ತು ಅಂತೀವಿ, ಅದಕ್ಕೇನು ಅನುಭವ ಬೇಕೆ, ಏನು ಬೇಕೆ, ದಟ್ ಆನೆಸ್ಟಿ ಸಮಥಿಂಗ್ ವಿಚ್ ಡಿಸ್ಟರ್ಬ್ಡ್ ಹಿಮ್. ಯಾವುದೋ ಒಂದು ಪ್ರೆಸ್ನಲ್ಲಿ ಬಂದಿರೋ ಒಂದು ನೋಟ್ ಅಬೌಟ್ ಅ ವುಮನ್ ಪ್ರೆಗ್ನೆಂಟ್ ವಿತೌಟ್ ಅದನ್ನ ಇಟ್ಕೊಂಡು ಅವನು ಊರಿನಲ್ಲಿ ಈ ಥರ ಬಂದವ್ರ ಕತೆ ಕೇಳಿ, ನಾನು ನನ್ನ ಊರಿನಲ್ಲೇ ಮಾಡ್ತೀನಿ, ಈ ಭಾಷೆಯಲ್ಲೇ ಮಾಡ್ತೀನಿ, ದಿಸ್ ಹ್ಯಾಸ್ ಟು ಬಿ ಡಾಕ್ಯುಮೆಂಟೆಡ್ ಸಮ್ವೇರ್ ಅಂದಿದ್ದು. ಮತ್ತು ಈ ಥರದ ಒಂದು ಟ್ರಾಜಿಡಿ ಏನಿದೆ ಹ್ಯೂಮನ್ ಕೈಂಡ್, ಈ ಥರದೊಂದು ಡಾಕ್ಯುಮೆಂಟೇಷನ್ ಬೇಕು. ಡಾಕ್ಯುಮೆಂಟೇಷನ್ ಆಫ್ ಅ ವೂಂಡ್ ವಿಚ್ ಯು ಶುಡ್ ನೆವರ್ ಫರ್ಗೆಟ್. ಕೆಲವು ವೂಂಡ್ಗಳನ್ನು ನಾವು ಫರ್ಗೆಟ್ ಮಾಡಬೇಕು, ಆದರೆ ಕೆಲವನ್ನ ಮರಿಬಾರ್ದು, ಯಾಕಂದರೆ ಇಟ್ ಶುಡ್ ನಾಟ್ ರಿಪೀಟ್. ನೀವು ಪ್ಯಾಂಡಮಿಕ್ನ ತಡೆಯೋಕ್ಕೆ ಆಗದೆ ಇರ್ಬೋದು, ಅಥವಾ ಒಂದು ಅಡ್ಮಿನಿಸ್ಟ್ರೇಷನ್ ಮಾಡದೇ ಇರೋ ಕೆಲಸನ ನೀವು ತಡೆದೇ ಇರ್ಬೋದು, ಬಟ್ ಹ್ಯುಮ್ಯಾನಿಟಿನಲ್ಲಿ ಹೌ ಡಿಡ್ ವಿ ರಿಯಾಕ್ಟ್, ಹೌ ಸೆನ್ಸಿಟಿವ್ ಆರ್ ವಿ ಟು ಅವರ್ ಫೆಲೋ ಬೀಯಿಂಗ್ಸ್. ಒಂದು ರೆಸ್ಟೋರೆಂಟ್ಗೆ ಹೋಗ್ತೀವಿ, ತಂದೂರು ರೆಸ್ಟೋರೆಂಟ್ ಇರುತ್ತೆ, ಇಲ್ಲ ಒಂದು ಚೈನೀಸ್ ರೆಸ್ಟೋರೆಂಟ್ ಇರುತ್ತೆ, ಒಂದು ಬ್ರಾಹ್ಮಿನ್ಸ್ ಕೆಫೆ ಇರುತ್ತೆ, ತಿಂದ್ವಿ ಬಂದ್ವಿ. ಲಾಕ್ಡೌನ್ ಆದ ತಕ್ಷಣ ನಮ್ಮ ಮನೆಗೆ ಬಂದುಬಿಟ್ವಿ, ಓನರ್ಸ್ ಅವರು ರೂಮ್ಗೆ ಹೋಗ್ಬಿಟ್ರು. ಹಿಂದೆ ಕಿಚನ್ ಕೆಳಗಡೆ ಕೆಲಸ ಮಾಡ್ತಿದ್ದೋ ನಾನೆಲ್ಲೋ ಒಂದು ನಾರ್ತ್ ಇಂಡಿಯಾದಿಂದ ಬರ್ತಿದ್ದ, ಒಂದು ಉತ್ತರ ಕರ್ನಾಟಕದಿಂದ ಬರ್ತಿದ್ದ, ಎಲ್ಲೋ ಒಂದು ಮಣಿಪುರದಿಂದ ಬರ್ತಿದ್ರು. ದೇ ಜಸ್ಟ್ ಕೇಮ್ ಔಟ್ ಲೈಕ್ ರ್ಯಾಟ್ಸ್ ಔಟ್ ಆಫ್ ದಿಸ್ ಥಿಂಗ್ ಆ್ಯಂಡ್ ಆಲ್ ಆಫ್ ಅಸ್ ವರ್ ಇನ್ಸೈಡ್ ದ ಹೌಸ್. ಆ್ಯಂಡ್ ಅವ್ರ ಮನೆ ಇಲ್ಲ, ನಡ್ಕೊಂಡು ಹೋದ್ರು ಅವರು, ಅವ್ರ ಬಗ್ಗೆ ಗೊತ್ತೇ ಇಲ್ಲ ನಮಗೆ. ಕರೆಕ್ಟ್. ಸೊ ಅದಕ್ಕೆ ಹೋದ್ನಲ್ಲ ಅವನು, ಆ ಜರ್ನಿನ ತೋರಿಸಿದ್ನಲ್ಲ. ಐ ಥಾಟ್ ದಟ್ ದಿಸ್ ಇಸ್ ದ ಮೋಸ್ಟ್ ರೆಲೆವೆಂಟ್ ಫಿಲ್ಮ್ ವಿಚ್ ಹಸ್ ಬಿನ್ ಡಾಕ್ಯುಮೆಂಟೆಡ್ ಆ್ಯಂಡ್ ಡಿಸ್ಟರ್ಬ್ ಮಿ ಅ ಲಾಟ್ ಅಟ್ ಡಿಫ್ರೆಂಟ್ ಲೆವೆಲ್ಸ್. ನನ್ನ ಪಾಲಿಟಿಕ್ಸ್ ಆಫ್ ದಿಸ್ ವರ್ಲ್ಡ್ ಪ್ರಶ್ನೆ ಮಾಡೋಕ್ಕೆ ಶುರುವಾಯಿತು. ಮತ್ತು ಪ್ರಾಬಬ್ಲಿ ನನ್ನ ಗೆಳೆಯ ಒಬ್ಬ ಫೋನ್ ಮಾಡಿ ಹೇಳ್ದಂಗೆ, ಮತ್ತೆ ನಾನು ವಿಧಾನಸೌಧ ನಂಗೆ ನೋಡೋಕ್ಕೆ ಸಾಧ್ಯನೇ ಇಲ್ಲ, ನಾನು ದುರ್ಗ ಯಾಕೆ ಆಡ್ತಾನೆ ಅಂತ. ಅಂದರೆ ದ ಪವರ್ ಎಷ್ಟು ಅನ್ಎಫೆಕ್ಟಿವ್ ಆಗಿತ್ತು. ವಿ ಡಿಡ್ ನಾಟ್ ಡೂ ವಾಟ್ ಇಟ್ ವಾಸ್ ಸಪೋಸ್ ಟು ಡೂ ವಿತ್ ಸೆನ್ಸಿಟಿವಿಟಿ. ಸುಮ್ಮನೆ ಹುಚ್ಚಿನ ಥರ ಕೊಡೋದು ಅಲ್ಲ, ಶುಡ್ ಬಿ ಸಮ್ ಸೆನ್ಸಿಟಿವಿಟಿ ಟುವರ್ಡ್ಸ್ ಹ್ಯುಮ್ಯಾನಿಟಿ. ಅದಿಲ್ಲ ಅನ್ನೋದು, ವಿಲ್ ವಿ ಏಬಲ್ ಟು ಸಿ ಇಟ್ ಅಗೈನ್, ವಿಲ್ ಬಿ ಹೌ ಮೆನಿ ಇನ್ನಸೆನ್ಸ್, ಮುಗ್ಧತೆ ಆ ಮಕ್ಕಳಲ್ಲಿತ್ತಲ್ಲ, ಅವ್ರನ್ನ ಕಳ್ಕೊಂಡ್ವಿ ನಾವು, ಅದರಲ್ಲಿ ಪೀಪಲ್ನ ಕಳ್ಕೊಂಡ್ವಿ. ಸೊ ಅಟ್ ಎ ಡಿಫ್ರೆಂಟ್ ಲೆವೆಲ್ಸ್ ಇಟ್ ಡಿಸ್ಟರ್ಬ್ ಮೀ ಫಾರ್ ಮೈ ಪರ್ಸೆಪ್ಷನ್ಸ್. ಆ್ಯಂಡ್ ನಾನು ಇದು ಜನಕ್ಕೆ ತಲುಪಬೇಕು ಅಂತ, ಐ ವಾಂಟೆಡ್ ದಿಸ್ ಟು ರೀಚ್ ಪೀಪಲ್ ಆ್ಯಂಡ್ ಪೀಪಲ್ ಸಿ ಇಟ್. ಗಾಟ್ ಸರ್, ಈ ಒಂದು ಉತ್ತರವೇ ನನ್ನ ಸಾಕಷ್ಟು ಪ್ರಶ್ನೆಗಳನ್ನು ಟಚ್ ಮಾಡಿದೆ. ನನ್ನ ಪ್ರಕಾರ ಫೋಟೋ ಇಸ್ ಅ ಸೈಲೆಂಟ್ಲಿ, ಕ್ವಯಟ್ಲಿ ಫಿಯರ್ಸ್ ಫಿಲ್ಮ್. ಇಟ್ಸ್ ವೆರಿ ಫಿಯರ್ಸ್. ಆ್ಯಂಡ್ ಅದೇ ನೀವು ಹೇಳಿದ ಹಾಗೆ ನಾವು ಕ್ಲೋಸಪ್ಗೆ ಹೋದರೆ ಅದೊಂದು ಕುಟುಂಬದ ಒಂದು ಕಥೆ, ಬಟ್ ಸ್ವಲ್ಪ ಇಫ್ ವಿ ಪ್ಯಾನ್ ಔಟ್ ಆ್ಯಂಡ್ ಲುಕ್ ಎಟ್ ಇಟ್, ಇಟ್ ಹ್ಯಾಸ್ ಜಾತಿಯ ಬಗ್ಗೆನೂ ಟಚ್ ಮಾಡುತ್ತೆ, ಮೈಗ್ರೆಂಟ್ ಕ್ರೈಸಿಸ್ನ ಟಚ್ ಮಾಡುತ್ತೆ. ಇನ್ಫ್ಯಾಕ್ಟ್ ಐ ವಾಂಟೆಡ್ ಟು ಆಸ್ಕ್, ಪಾಲಿಟಿಕ್ಸ್ನ ಟಚ್ ಮಾಡುತ್ತೆ, ಆ್ಯಂಡ್ ಹೌ ದಿ ಸಿಸ್ಟಮ್ ಹ್ಯಾಂಡಲ್ಡ್ ಇಟ್ ಮಾಡುತ್ತೆ. ಸರಿ ಸರ್, ಗವರ್ನೆನ್ಸ್ ನಮ್ಮೆಲ್ಲ ಕಾನ್ಷಿಯಸ್ನ ಟಚ್ ಮಾಡುತ್ತೆ. ಎಕ್ಸಾಕ್ಟ್ಲಿ. And so privileged ನೀವೆಲ್ಲ, you did not go through this. ಹೋಟ್ಲಿಗೆ ಹೋಗೋಕ್ಕಾಗಲಿಲ್ಲ, ಮಾಲ್ಗೆ ಹೋಗೋಕ್ಕಾಗಲಿಲ್ಲ, ಸಿನಿಮಾ ನೋಡೋಕ್ಕಾಗಲಿಲ್ಲ, ಅಷ್ಟೇ ಆಗಿತ್ತು ನಮ್ಮ ಪ್ರಾಬ್ಲಮ್. ಆ್ಯಂಡ್ ಆ ಮಾತಿಗೆ ಇದು ಸ್ವಲ್ಪ ಸ್ಪಾಯ್ಲರ್ ಆಗ್ಬೋದು, ಬಟ್ ಯಾವ ಒಂದು ಕುಟುಂಬ ಅಫೆಕ್ಟ್ ಆಯ್ತಿದ್ದು ಅಂದರೆ ಆ ಮಗುವಿನ ಆಸೆ ಏನಿತ್ತು, ಸಚ್ ಎ ಟೆಂಡರ್ ಡಿಸೈರ್, ವಿಶ್, ದ್ಯಾಟ್ ಅಫೆಕ್ಟ್ಸ್ ಅಸ್ ಮೋರ್. ಯೂನಿಯನ್ ಒಬ್ಬ ಕರಪ್ಟ್ ವ್ಯಕ್ತಿಗೆ ಹೊಡೆತ ಬಿತ್ತು ಅಂದಾಗ ಯಾವಾಗಲೂ ಹಾಗೆ ಅದು. ಬಟ್ ಆ ಇನ್ನಸೆನ್ಸ್ ಇದೆಯಲ್ಲ, ಅದು ದ ಲಾರ್ಜರ್ ಕ್ವಶನ್, ಲಾರ್ಜರ್ ವಿಷಯ ಈಸ್ ದ ಪೇನ್, ಇನ್ಹ್ಯುಮ್ಯಾನಿಟಿನೇ, ಇನ್ಸೆನ್ಸಿಟಿವಿಟಿನೇ. ಆ ಕಥೆ ಒಳಗೆ ಅವನ ಕನಸು ಏನಾಗುತ್ತೆ ಕೊನೆಗೆ ನಿಮ್ಗೆ, ಯು ಗೋ ಜಸ್ಟ್ ವಿತ್ ದಟ್ ಚೈಲ್ಡ್. ಆ್ಯಂಡ್ ಆ ಚೈಲ್ಡನ್ನು ನೋಡ್ತಾ ನಮ್ಮ ಚೈಲ್ಡನ್ನು ನೋಡ್ಬೇಕಲ್ಲ ನಾವು. ಆಲ್ ಚಿಲ್ಡ್ರನ್ ಆರ್ ದ ಸೇಮ್, ನೋ, ಬಾರ್ನ್ ದ ಸೇಮ್, ನೋ. How can one be privileged and one not be privileged in the time of crisis? Especially in the time of crisis, there is nothing between privileged and not privileged. No, correct. ಅದು ಹ್ಯುಮ್ಯಾನಿಟಿಗೆ, ಮಾನವೀಯತೆಗೆ ಬಿದ್ದ ಆಘಾತ ತಾನೆ. ಅಂದರೆ ಸರ್ಕಾರಗಳು ಕೆಲಸ ಮಾಡಲಿಲ್ಲ, ಇನ್ನೊಂದು ಕೆಲಸ ಮಾಡಲಿಲ್ಲ ಅನ್ನೋದಕ್ಕಿಂತ ಆಸ್ ಎ ಹ್ಯುಮ್ಯಾನಿಟಿ ಇಟ್ ಸೆಲ್ಫ್ ಸೆನ್ಸಿಟೈಸ್ ಆಗಿಲ್ವಲ್ಲ ಅಂತೀನಿ ನಾನು ಇನ್ನೊಬ್ಬರ ಪೇನ್ಗೆ. ಇಟ್ ಕುಡ್ ಬಿ ಮಣಿಪುರ್, ಇಟ್ ಕುಡ್ ಬಿ ಪ್ಯಾಲೆಸ್ಟೈನ್, ಇಟ್ ಕುಡ್ ಬಿ ಕಾಶ್ಮೀರ್, ಇಟ್ ಕುಡ್ ಬಿ some rape, or whatever it is. As a human being, you should be able to feel and react, no? ಸರಿ. The largest perspective, COVID, it's very intense, yeah. ಸರ್, ನನಗೆ ಇದೊಂದನ್ನು ಹೇಳಿ, ಉತ್ಸವ್ ಒಬ್ಬರು ಫಿಲ್ಮ್ ಮೇಕರು, ಅವರು ತಮ್ಮ ಪೇನನ್ನು, ತಮ್ಮ ರೆಸ್ಪಾನ್ಸ್ನ ಫೋಟೋ ಅಂತ ಡಾಕ್ಯುಮೆಂಟ್ ಮಾಡಿದ್ದಾರೆ. ಈಗ
Photo itself is a documentation of something, and photo as a film is also documenting the pain. You are a person who is in a place of influence and power. ನೀವು ನಿಮ್ಮ ಪರಿಧಿಯಲ್ಲಿ ಅದನ್ನು ವಾಯ್ಸ್ ಔಟ್ ಮಾಡ್ತೀರಾ. ಒಬ್ಬ ಸಾಮಾನ್ಯ ನಾಗರಿಕ ಹೌ ಅವನ ಎಂಪತಿಯನ್ನು ಅವ್ನು ಹೇಗೆ ತೋರಿಸ್ಬೋದು? ನೋಡಲಿ, ಸಿನಿಮಾ ನೋಡಲಿ. ಈಗ ನೀನೇನೂ ಮಾಡೋಕ್ಕಾಗಲ್ಲ ಅವ್ರಿಗೆ. ಇನ್ಮೇಲೆ ಮಾಡಲ್ಲ ಅಂದ್ರೆ ನೀನು ಅದನ್ನು ಮಾಡ್ತೀಯಲ್ಲ ಯಾರೋ ಬಂದರೆ ಕಷ್ಟಕ್ಕೆ. ಇದು ಇನ್ನೊಮ್ಮೆ ಮರುಕಳಿಸಿದ್ದಾರೆ. ಅದಕ್ಕೆ ಇನ್ನೊಂದು ಮೆಡಿಸಿನ್ ಕಂಡುಹಿಡಿಬೋದು ನಾವು, ಬೆಟರ್ ಗವರ್ನೆನ್ಸ್ ಮಾಡ್ಬೋದು. ಆಸ್ ಎ ಹ್ಯೂಮನ್ ಬೀಯಿಂಗ್ ನಮ್ಮ ರಿಯಾಕ್ಷನ್ ಬೆಟರ್ ಆಗಿರ್ಬೋದಲ್ಲ. ಶೋರ್. ಈ ಸಿನಿಮಾ ಅದು ಏನು ಸ್ವಲ್ಪ ಸ್ಲೋ ಆಗಿದೆಯಲ್ಲ ಸಿನಿಮಾ ಅಂದರು, ಬಟ್ ಕತೆ ಅರ್ಥ ಆಯ್ತಲ್ಲ ನಮಗೆ. ನಮಗೊಂದು ಪೇಷನ್ಸ್ ಬೇಕಲ್ಲ, ಅವನೊಂದು ಪೇಸ್ ಇರುತ್ತೆ. ಅದು ನೀವು ಅರ್ಥ ಮಾಡ್ಕೊಳ್ಳಿ. ಲೆಟ್ ಇಟ್ ಲಿಂಗರ್. ದರ್ ಇಸ್ ಅ ವೇ ಆಫ್ ಮೇಕಿಂಗ್ ದಟ್ ಫಿಲ್ಮ್. ಅದ್ರಲ್ಲಿ ಖಾಲಿ ಇರೋದನ್ನು ತೊಗೊಳ್ಳಿ, ಆ ಬಿಸಿಲನ್ನ ತೊಗೊಳ್ಳಿ, ಆ ಸೈಲೆನ್ಸನ್ನು ಅಂತಿದೆಯಲ್ಲ, ಅದಕ್ಕೆ ಆಗಲೇ ನೀವು ಕೊನೆಗೆ ಆಳೋದು. ಅದಂತೂ ಡಿಸ್ಟರ್ಬ್ ಮಾಡ್ತಾರೆ. ಇಟ್ ಮೂವ್ಸ್ ಯು ನೋ. ಲೆಟ್ ಇಟ್ ಮೂವ್ ಥ್ರೂ ಥಿಯೇಟರ್, ಥ್ರೂ OTT. ಲೆಟ್ ಇಟ್ ಕಂಪ್ಲೀಟ್ಲಿ. ಬಿಕಾಸ್ ನನಗೆ ಅದನ್ನು ನೋಡಿದ ತಕ್ಷಣ ನನ್ನ ಮೊದಲನೇ ಜವಾಬ್ದಾರಿ, ಇಷ್ಟೇ ಜನ ನೋಡಿದ್ದೀವಿ, ಇನ್ನೊಂದಷ್ಟು ನೋಡೋಕ್ಕಾಗಬೇಕು. ಅದನ್ನು ನನ್ನಿಂದ ಆಗುತ್ತೆ ಅಂದರೆ ಆಗಲಿ. ಗಾಟ್ ಇಟ್. ಸರ್, ಒಂದು ತುಂಬ ಆನೆಸ್ಟ್ ಅಕ್ನಾಲೇಜ್ಮೆಂಟ್ನ ನೀವು ಮಾಡಿದ್ರಿ. 22 ವಯಸ್ಸಿನ ಉತ್ಸವ್ ಇದನ್ನು ನೋಡಿದ್ನಲ್ಲ, ನನಗಿದು ಕಾಣಿಸ್ಲಿಲ್ವಲ್ಲ ಅನ್ನೋ ಒಂದು ಅದಕ್ಕೆ ಅದೊಂದು ಮನಸ್ಸಾಕ್ಷಿನ ಪ್ರಶ್ನೆ ಮಾಡ್ತಲ್ಲ. ಹಂಗಂತ ನಾನು ಅವನನ್ನು ಬರೀ ಶ್ಲಾಘಿಸಿ ಅವಾರ್ಡ್ ಕೊಡೋಕ್ಕಾಗಲ್ಲ. ಅದನ್ನು ತಳ್ಕೊಳ್ಳೋಕ್ಕೆ, ಅದನ್ನು ಕಳ್ಕೊಳ್ಳೋಕ್ಕೆ ಅದ್ರ ಜೊತೆ ನಿಂತ್ಕೋಬೇಕು. ಇಂಟೆನ್ಸ್ ಆಗಿ ನಿಂತ್ಕೋಬೇಕು, ಟಿಲ್ ದ ಎಂಡ್ ನಿಂತ್ಕೋಬೇಕು. ಅಟ್ಲೀಸ್ಟ್ ದಟ್ ಐ ಕ್ಯಾನ್ ಡೂ. ಶೋರ್. ನನ್ನ ಪ್ರಶ್ನೆ ಅಲ್ಲಿಂದ ಏನಿತ್ತು ಅಂದರೆ, ನಾನು ಉತ್ಸವ್ ಅವ್ರಿಗೆ ಈ ಚಿತ್ರವನ್ನು ನೋಡಿದ್ಮೇಲೆ ನಾನು ಹೇಳಿದ್ದೇನು ಅಂದರೆ, ನನಗೆ ತುಂಬ ಇನ್ಸ್ಪೈರ್ ಮಾಡ್ತು ಈ ಚಿತ್ರ. ಯಾವ ಕಾರಣಕ್ಕೆ ಅಂದರೆ, ಒಬ್ಬ ಡೆಬ್ಯೂ ಫಿಲ್ಮ್ ಮೇಕರ್ ಈ ರೀತಿಯ ಒಂದು ಚಿತ್ರವನ್ನು ಮಾಡಬಹುದು. ದಟ್ ಈಸ್ ಸೋ ಬ್ಯೂಟಿಫುಲ್ ಅಲ್ವಾ. ಇವತ್ತು ಇವನನ್ನು ನೋಡಿ, ಆ ಗಂಟು ಮೂಟೆ ಮಾಡಿದ ರೂಪಾರಾವ್ ನೋಡಿ, ಡೇರ್ ಡೆವಲ್ ಮುಸ್ತಫಾ ಅನ್ನೋ ಹುಡುಗನ ನೋಡಿ, ಸಕ್ಸಸ್ ಫೇಲಿಯರ್ ಪಕ್ಕದಲ್ಲಿಟ್ರು ಅವ್ರ ಆಶಯಗಳೇನು ಅಂತ ನೋಡಿ. ಹೌ ಡು ದೇ ವಾಂಟ್ ಟು ಐಡೆಂಟಿಫೈ ದೆಮ್ಸೆಲ್ವ್ಸ್. ಒಂದು ಪ್ರತಿಭೆ ಇದೆ, ಒಂದು ಸಿನಿಮಾ ರಂಗಭೂಮಿ ಇದೆ, ಇಷ್ಟು ಗ್ಲಾಮರ್ ಇರುವಂಥ ಇದ್ರೊಳಗನು ಅವನೊಂದು ಶಾಂತಿಯ ತೋಟ ಬೇಕು ಅಂತ ಅವನಂತಾನೆ. ಅವಳು ಒಬ್ಬ ಹೆಣ್ಣು ಮಗಳ ಏನದನ್ನು ಮಾತಾಡ್ತಾ ಹೋಗ್ತಾಳೆ. ಇವನು ಒಂದು ಹ್ಯೂಮನ್ ಎಲಿಮೆಂಟ್, ಒಂದು ಹ್ಯೂಮನ್ ಸ್ಟೋರಿ ಮಾತಾಡ್ತಾ ಹೋಗ್ತಾನೆ. ಮನ್ಸೂರೆ ಅಂತ ಒಬ್ಬ ನಿರ್ದೇಶಕ ಇದ್ದಾನೆ. ಹೀಗೆ ಭಾಳಷ್ಟು ಜನ ಇದ್ದಾರೆ. ತಿಥಿ ಮಾಡಿದ ಸಿನಿಮಾ ಡೈರೆಕ್ಟರ್ ಇರ್ಬೋದು. ಸೊ ಕನ್ನಡದಲ್ಲಿ ಈ ಥರದ ಪ್ರತಿಭೆಗಳು, ಈ ಥರದ ನೆಕ್ಸ್ಟ್ ಯಂಗ್ಸ್ಟರ್ಸು, ಯಾರೋ ಒಬ್ಬನ ಸ್ಟಾರ್ ನೋಡ್ಕೊಂಡು ಬಂದ್ವಿ, ಯಾರ್ದೋ ಕಾರ್ ನೋಡ್ಕೊಂಡು ಬಂದ್ವಿ, ಯಾವುದೋ ಒಂದು ಗ್ಲಾಮರ್ ನೋಡ್ಕೊಂಡು ಬಂದ್ವಿ ಅಂತಿಲ್ಲದೆ ನಮಗನ್ಸಿದ ಕತೆ ನಮಗೆ. ಆ್ಯಂಡ್ ಆಲ್ ಆಫ್ ದೀಸ್ ಆರ್ ಯಂಗ್ಸ್ಟರ್ಸ್ ಹೂ ಅವ್ರಿಗೆ ಈ ಥರದೊಂದು ಪ್ರಪಂಚ ಬೇಕಾಗಿದೆ. ನನಗೆ ಅದು ತುಂಬ ಇಷ್ಟ ಆಗ್ತದೆ. ಅದು ತುಂಬ ಆರೋಗ್ಯ ಅನ್ನಿಸ್ತಾ ಇದೆ ನನಗೆ. ಇವರು ಬೇಕು, ಈ ಥರದ ಮನಸ್ಸುಗಳು ಬೇಕು. ದೇ ಆರ್ ಆಸ್ ಗುಡ್ ರೈಟರ್ಸ್, ಗುಡ್ ಪೊಯೆಟ್ಸ್, ಗುಡ್ ಮೇಕರ್ಸ್. ಇಂಥವ್ರ ಜೊತೆ ಇದು ನನಗೆ ಇಷ್ಟ ಆಗ್ತಾ ಇದೆ ನನಗೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಧನಂಜಯನ್ ಅಂತ ಒಬ್ಬ ನಟ ಕೂಡ ಯಾವುದಾದ್ರು ಸಿನಿಮಾ ಮಾಡಬೇಕು, ಈ ಥರ ಜೊತೆ ಇರಬೇಕು. ಡೇರ್ ಡೆವಲ್ ಮುಸ್ತಾಫಾ ನಿಂತ್ಕೊಳ್ತಾನೆ, ಈ ಸಿನಿಮಾ ಕರೆದ ತಕ್ಷಣ ಬರ್ತಾನೆ. ಪವನ್ ಅವರು ಬರ್ತಾನೆ, ಹೇಮಂತ್ ಬರ್ತಾನೆ, ಗೋಧಿ ಬಣ್ಣ ಮಾಡಿದವನು ನಿಂತ್ಕೊಳ್ತಾನೆ, ರಾಜ್ ಶೆಟ್ಟಿ ಬೇರೆ ಏನೋ ಮಾಡ್ತಾ ಇದ್ದಾನೆ. ಸೊ ದರ್ ಆಲ್ ಕಮಿಂಗ್ ಟುಗೆದರ್. ನೋ, ದಟ್ ಈಸ್ ವಾಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಇವಾಗ ಸ್ವಲ್ಪ ನಮ್ಮಂಥವ್ರು ಇದ್ರೆ ದೆನ್ ಲೆಟ್ ಇಟ್ ಬಿಕಮ್ ಅ ಮೂಮೆಂಟ್. ಲೆಟ್ ಒಂದು ಇನ್ಸ್ಪಿರೇಷನ್ ಈ ಥರದ್ದಾಗಲಿ ನೆಕ್ಸ್ಟ್ ಜನರೇಷನ್ ಯಂಗ್ಸ್ಟರ್ಸ್. ಸರ್, ಅನದರ್ ಫ್ಯಾಂಟಾಸ್ಟಿಕ್ ಪಾಯಿಂಟ್ ಯು ಮೇಡ್. ಇದು ನನ್ನ ಚೊಚ್ಚಲ ಚಿತ್ರ, ನಾನು ನಿರ್ದೇಶಕ ಅಂತ ಅನ್ಕೊಂಡು ನೀವು ನನಗೆ ಹೇಳಿ, ನಾನು ನನ್ನ ಮೊದಲನೇ ಕಥೆಯನ್ನು ಪ್ರಾಯಶಃ ಅಲ್ಲಿಂದ ನೀವು ಹುಟ್ಟೋದೇನೋ, ಬಟ್ ನನ್ನ ಐಡೆಂಟಿಟಿ, ನನ್ನ ವಾಯ್ಸ್ ಇದು ಅನ್ನೋ ರೀತಿಯ ಒಂದು ಚಿತ್ರವನ್ನು ಮಾಡೋದು ಬಹಳ ಆರೋಗ್ಯಕರ ಅಲ್ವಾ ಅದು. ಆ್ಯಂಡ್ ಭಾಳ ಆರೋಗ್ಯಕರ. ಅದು ಯಾವಾಗಲೂ ಉಳ್ಳವರು ಮಾಡೋದು ಬೇರೆ, ಉಳ್ಳವರು ಶಿವಾಲಯ ಮಾಡೋದು ಬೇರೆ, ಇಲ್ಲದವರು ಶಿವಾಲಯ ಮಾಡೋದೇ ದೊಡ್ಡದು. ನನ್ನ ದೇಹವೇ ಕಂಬ, ನನ್ನ ಕಾಲೇ ಕಂಬ ಅದೇ ಅಂದ್ರಲ್ಲ ಅದು. ಅಂದರೆ ಪುಟ್ಟಿಂಗ್ ಇಟ್ ಇನ್ ಟು ಟೆಸ್ಟ್. ಇವತ್ತಿನ ಜೀವನದಲ್ಲಿ ನೀನು ಬದುಕೋಕೆ ಗೊತ್ತಿಲ್ಲ ನಿನಗೆ, ಯಾರೋ ಸ್ಟಾರ್ಗೆ ಹೋಗ್ಬಿಟ್ಟು ಕತೆ ಹೇಳ್ಕೊಂಡು ಮಾಡತ್ತಾನೆ, ಅದಕ್ಕೊಂದು ಕರೆಕ್ಟಾಗಿ ಮಾಡತ್ತಾನೆ ಅಂತಲ್ಲ. ಅಲ್ಲ, ಹಂಗಲ್ಲ. ಅದು ನಾನು ಹಿಂಗೆ ಈ ಥರದ ಸಿನಿಮಾದಲ್ಲಿ ಐ ವಾಂಟ್ ಮೈ ಐಡೆಂಟಿಫಿಕೇಶನ್. ನನಗೆ ಗೊತ್ತಿರೋ ಕತೆ ಹೇಳ್ತೀನಿ ಅನ್ನೋ ಒಂದು ಇಂಟೆಗ್ರಿಟಿ ಜೊತೆ, ಒಂದು ಹಠದ ಜೊತೆ ನಿಂತ್ಕೊಂಡು ಮಾಡಿದಾಗ ಈ ಥರದೊಳಗೆ ಬಾಗಿಲು ತಟ್ಟೋದು, ನುಗ್ಗೋದು ಕಷ್ಟ ಆಗುತ್ತೆ. ಅದನ್ನು ಸ್ವಲ್ಪ ನಮ್ಮಂಥವ್ರು ಅಬ್ಸರ್ವ್ ಮಾಡಿದ್ರೆ ಆ ಸೆನ್ಸಿಟಿವಿಟಿ ಅಟ್ಲೀಸ್ಟ್ ನಮ್ಮೊಳಗಿದೆ ಅನ್ನೋದು ನಮಗೆ ಸಂತೋಷ. ಶೋರ್. ಸರ್, ಇದೊಂದು ಹೈಪೋಥೆಟಿಕಲ್ ಕ್ವೆಶ್ಚನ್ ಆ್ಯಂಡ್ ಪರ್ಹ್ಯಾಪ್ಸ್ ನಾಟ್ ಅ ವೆರಿ ಅಪ್ರಾಪ್ರಿಯೇಟ್ ಕ್ವೆಶ್ಚನ್, ಬಟ್ ಕೇಳ್ಬಿಡ್ತೀನಿ. ನೀವೇ ಒಬ್ಬ ನಿರ್ದೇಶಕ, ಬರಹಗಾರ ನಿರ್ದೇಶಕ. ನೀವು ಹೇಳಿದ್ರಿ ಕೂಡ ಅವನಿಗೆ ಕಂಡದ್ದು ನನಗೆ ಕಾಣಿಸ್ಲಿಲ್ಲ ಅಂತ. ಬಟ್ ಇಫ್ ಲೆಟ್ಸ್ ಸೇ ಉತ್ಸವ್ ಆಸ್ ಅ ರೈಟರ್ ಹ್ಯಾಡ್ ಟು ಬ್ರಿಂಗ್ ದಿಸ್ ಸ್ಟೋರಿ ಟು ಯು, ಆಸ್ ಎ ಡೈರೆಕ್ಟರ್ ನಿಮ್ಮ ಟೇಕ್ ಆನ್ ದಿಸ್ಸೇ ಬೇರೆ ರೀತಿಯಲ್ಲಿ ಇದ್ದಿರೋದು. ಯಾಕಂದರೆ ಅವಾಗ ಅದು ನನ್ನ ಅನುಭವದ ಕತೆ ಆಗಿರಲ್ಲ. ಅದು
ಹಾಗಾದಾಗ ಹೀ ಈಸ್ ಅ ರೈಟರ್ ಡೈರೆಕ್ಟರ್, ಅವನ ಕಥೆನ ಹೇಳ್ತಾ ಇದ್ದಾನೆ. ನಾನು ಅದು ಒಳ್ಳೆ ಡ್ರಾಮ್ಯಾಟಿಕ್ ಕತೆ ಅಂತ ನೋಡ್ಬೋದಿತ್ತೇನೋ, ಅದನ್ನು ನಾನು ಒಂದು ಸ್ವಲ್ಪ ಮೋಸ್ಟ್ ಬ್ಯೂಟಿಫುಲ್ಲಾಗಿ ಕ್ಯಾಮ್ರಾ ಆ್ಯಂಗಲ್ಗಳಿಂದ ಶೂಟ್ ಮಾಡ್ತಿದ್ದೇನೋ, ಒಂದು ಸ್ವಲ್ಪ ಎಡಿಟಿಂಗ್ ಪೇಸಿಂಗ್ ಏನೋ ಮಾಡ್ತಿದ್ದೇನೋ, ಆವಾಗ ಅದು ಈ ಕತೆ ಆಗ್ತಿರಲಿಲ್ಲ. ಅದೊಂದು ಫಾದರ್ ಸನ್ ಅಷ್ಟೇ ಆಗಿ ಉಳಿದೋಗ್ಬಿಟ್ರೋದು. ಬಟ್ ಅವನಿಗೊಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಇದೆ. ವಿತ್ ಪ್ರಕಾಶ್ ರಾಜ್ ಆಲ್ಸೋ ಇಟ್ ವುಡ್ ಹ್ಯಾವ್ ಬೀನ್ ಜಸ್ಟ್ ಜಸ್ಟ್ ದಟ್, ಇಟ್ ವುಡ್ ನಾಟ್ ಬಿಕಮ್ ದಿಸ್ ಡೀಪ್ ಆಗಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅದು ಅಂತ. ಇಂಟ್ರೆಸ್ಟಿಂಗ್ ಸರ್, ಇಟ್ಸ್ ವೆರಿ ಯಾಕಂದ್ರೆ ಇಂಟ್ರೆಸ್ಟಿಂಗ್. ನಾನು ನೋಡಿರುವ ವಿಜುವಲ್ಸ್ ಆಫ್ ದಿಸ್ ಈಸ್ ಫ್ರಮ್ ಟೆಲಿವಿಷನ್, ದೂರದಿಂದ ನೋಡಿದ. ಕರೆಕ್ಟ್. ಇವನು ಅದ್ರ ಒಳಗಿಂದ ನೋಡ್ರು ಅವನು. ಕರೆಕ್ಟ್. ಬಟ್ ಐ ಆಮ್ ಸೇಯಿಂಗ್ ಇದು ಪೊಲಿಟಿಕಲ್ ಆಗಿರ್ತಾ ಇರ್ಲಿಲ್ವಾ? ಪೊಲಿಟಿಕಲ್ ಇದ್ರೆ ಪ್ರಾಬ್ಲಿ ಇಟ್ ವುಡ್ ಹ್ಯಾವ್ ಬಿನ್ ಟೇಕಿಂಗ್ ಸೈಡ್ಸ್. ಸಿ, ನಮ್ಮ ತಪ್ಪು ನಾವು ಒಪ್ಕೊಳ್ಳೋಣ. ನನ್ನ ಲಿಮಿಟೇಷನ್ಸ್ ಅದೇ ಆಗಿರೋದಲ್ವಾ. ನನಗೆ ಇವಾಗ ಕೋಪ ಇರೋದು ಇದಕ್ಕೆ ಕಾರಣ ಇವನು ಅಂತೇಳಿ ಯಾವುದೋ ಒಂದು ಸರ್ಕಾರನೋ ಇನ್ನೊಬ್ಬರನ್ನೋ ಬೈಯೋ ಥರ ಸಿನಿಮಾ ಆಗಿರೋದು. ಇದಂಗಾಗಿಲ್ಲ ಅದು. ಕರೆಕ್ಟ್. ಇದು ವಿಧಾನಸೌಧವಾಗಿ ಕಾಣಿಸುತ್ತೆ ಅವ್ರಿಗೆ. ಲವ್ಲಿ. ನನಗೆ ಅದು ವಿಧಾನಸೌಧ ಆಗ್ತಿಲ್ಲ, ವಿಧಾನಸೌಧ ಇರೋ ಒಬ್ಬನ ಮೇಲೆ ಆಗಿರೋದು. ದಟ್ ಡೇಂಜರ್ ವುಡ್ ಹ್ಯಾವ್ ಹ್ಯಾಪೆಂಡ್, ನೋ? ಥ್ಯಾಂಕ್ ಯು ಫಾರ್ ಸೇಯಿಂಗ್ ದಟ್. ಎಸ್, ದಟ್ ಇಸ್ ದ ಟ್ರೂತ್. ಸರ್, ನಾನು ಆಗಲೇ ಹೇಳಿದ ಹಾಗೆ ಆ ಹಳ್ಳಿ ಫೋಟೋನ ಈ ಹುಡುಗ ಎಲ್ಲಿಂದ ಬರ್ತಾನೋ ಆ ಹಳ್ಳಿಯಲ್ಲಿ ಜಾತಿಯ ಸಮಸ್ಯೆ ಬಗ್ಗೆ ಕೂಡ ಫೋಟೋ ಸ್ವಲ್ಪ ಮಾತಾಡುತ್ತೆ. ಅಂಬೇಡ್ಕರ್ ಬಗ್ಗೆನೂ ಮಾತಾಡುತ್ತೆ. ಅದನ್ನೇ ಸ್ವಲ್ಪ ನಾವು ಚಿತ್ರರಂಗಕ್ಕೆ ತಂದರೆ ಪ್ಯಾರಲಲ್ ಸಿನಿಮಾ, ಬ್ರಿಡ್ ಸಿನಿಮಾ, ಆರ್ಟ್ ಸಿನಿಮಾ, ಕಮರ್ಷಿಯಲ್ ಸಿನಿಮಾ, ಮೇನ್ ಸ್ಟ್ರೀಮ್ ಸಿನಿಮಾ, ಈ ರೀತಿಯ ಒಂದು ಪಂಗಡಗಳನ್ನು ಮಾಡೋದು ಉಂಟು. ಇದನ್ನ ನೀವು ಬರೀ ಹೆಸರುಗಳಾಗಿ ನೋಡ್ತೀರಾ ಅಥವಾ ಇಲ್ಲ ದಿಸ್ ಎಕ್ಸಿಸ್ಟ್ ಅಂತ ನೋಡ್ತೀರಾ? ಬಿಕಾಸ್ ಅಲ್ಲಿ ಏನು ಅಂದರೆ ಸ್ವಲ್ಪ ಮೇಲು ಕೀಳು ಅನ್ನೋದು ಕೂಡ ಉಂಟು. ದಟ್ ಈಸ್ ದ ಟ್ರೂತ್. ಹಾಂ, ದಟ್ ಈಸ್ ದ ಟ್ರೂತ್. ಅದನ್ನೇ ಇವ್ರು ಬೇರೆ ಬೇರೆ ಪಂಗಡ ಮಾಡಿಕೊಂಡು ಆರ್ಟ್ ಫಿಲ್ಮ್ನವರು ಇವರು ಈ ಫಿಲ್ಮ್ನವ್ರು ಮಾತಾಡೋದು ಕೂತ್ಕೊಳ್ತೀವಿ, ಹೇಳಬೇಕು ಅಂತ ಹೇಳ್ಕೊಳ್ತಾರೆ ಅಂತ. ಸಿ, ಆಲ್ ಸಾರ್ಟ್ ಆಫ್ ಫಿಲ್ಮ್ ಶುಡ್ ಹ್ಯಾಪನ್. ಎಲ್ಲರೂ ಇದ್ದಾರೆ. ಲೈಕ್ ನೇಚರ್ನಲ್ಲಿರೋ ಥರ ಆಲ್ ಲೇಯರ್ಸ್ ಆಫ್ ಅನಿಮಲ್ಸ್, ಕೀಟಗಳೆಲ್ಲ ಇರ್ತವೆ. ಬ್ಯಾಲೆನ್ಸ್ ಏನು ಅಂತ ನೋಡ್ಬೇಕು ಅಷ್ಟೇ. ಎವ್ರಿಥಿಂಗ್ ಈಸ್ ನೀಡೆಡ್. ಅದರಲ್ಲಿ ಈ ಥರದ ಸಿನಿಮಾಗಳು ಇದೆ. ಈ ಥರದ ಸಿನಿಮಾಗಳಿಗೂ ಸ್ಥಳ ಇರಬೇಕು. ಈ ಥರದ ಸಿನಿಮಾಗಳಿಗೆ ನೀವು ದರ್ಶನ್ ಸಿನಿಮಾನೋ ಸುದೀಪ್ ತರೋಣ ಓಪನಿಂಗ್ ಎಲ್ಲ ಸಿಗಲ್ಲ. ಸಿನಿಮಾ ಅಂದರೆ ಆ ಥರ ಓಪನಿಂಗ್ ಇರೋ ಸಿನಿಮಾನೇ ಸಿನಿಮಾ ಅಂತ ಯಾಕೆ ಹೇಳ್ತೀರಿ? ಅದರ ಬಡ್ಜೆಟ್ಗೆ, ಅದರ ಖರ್ಚಿಗೆ ಅದಕ್ಕಾದ ಆಡಿಯನ್ಸ್ ಇರ್ತಾರೆ. ಇದ್ರ ಬಡ್ಜೆಟಿಗೆ ಹಿಂಗಿರುತ್ತೆ. ಬ್ರಿಡ್ ಸಿನಿಮಾ ಬೇರೆ ಜಾನ್ರ್ ಸಿನಿಮಾ ಇರುತ್ತೆ, ಇಂಡಿಪೆಂಡೆಂಟ್ ಸಿನಿಮಾ ಬೇರೆ ಥರ ಇರುತ್ತೆ. ಅದು ಪ್ರಾಬಬ್ಲಿ ಇನ್ನು ಕೆಲವು ದಿನಗಳಲ್ಲಿ ಸಿನಿಮಾ ಥಿಯೇಟ್ರಿಗೆ ಬೇಕಾಗಿರೋ ಸಿನಿಮಾನೇ ಅಲ್ಲ. ಸಿನಿಮಾ ಥಿಯೇಟ್ರಿಗೆ ಬೇಕಾಗಿರೋ ಸಿನಿಮಾ ನೀವು 2.5 ಗಂಟೆಲಿ ಕತೆ ಹೇಳಬೇಕು, ಅದಕ್ಕೊಂದು ಇಂಟರ್ವಲ್ ಬ್ಯಾಂಕ್ ಕೊಡಬೇಕು, ಓಪನಿಂಗ್ ಕೊಡಬೇಕು, ಎಂಡ್ ಕೊಡಬೇಕು. ಇವಾಗ OTT ಬಂದಮೇಲೆ 15 ಗಂಟೆ ಸಿನಿಮಾ ಮಾಡ್ಬೋದು ನೀವು. ನಾಳೆ ಪ್ರಾಬಬ್ಲಿ ಈ ಥರ ಸಿನಿಮಾಗಳು ಯೂಟ್ಯೂಬ್ಗೋಸ್ಕರನೇ ಮಾಡ್ಬೋದು. ಸಿನಿಮಾ ಒಂದು OTTಗೋಸ್ಕರನೇ ಮಾಡಿರೋ ಸಿನಿಮಾ ಆಗ್ಬೋದು. ಈ ಸಿನಿಮಾ ಅಲ್ಲಿ ಸೆಟ್ ಆಗಲ್ವಲ್ಲ. ದ ಪರ್ಮಿಟೇಷನ್, ಕಾಂಬಿನೇಷನ್ಸ್, ದ ವಿಜುವಲೈಸೇಷನ್ಸ್ ಯು ಹ್ಯಾವ್ ಟೇಕನ್ ವಿಚ್ ಇಸ್ ಫಾರ್ ದ ಬಿಗ್ಗೆಸ್ಟ್ ಸ್ಟ್ರೀಮ್. ಇವಾಗ ಬಾಹುಬಲಿ ಅಂತ ಸಿನಿಮಾನೋ, KGF ಅಂತ ಸಿನಿಮಾನೋ ಯು ಕ್ಯಾನ್ ಮೇಕ್ ಇಟ್ ಫಾರ್ OTT. ಇವೆಂಟ್ಗಳು ಬೇರೆ ಬೇರೆ ಸ್ಟೇಜಸ್ ಬೇಕಲ್ಲ ಇವೆಂಟ್ಗಳಿಗೆ, ಆ ಥರನೇ ಆಗ್ತಾ ಹೋಗುತ್ತೆ. ಸೊ ಆಲ್ ಶುಡ್ ಸರ್ವೈವ್ ಟುಗೆದರ್. ದ ಎಂಡ್ ಆಫ್ ದ ಡೇ, ವಾಟ್ ಈಸ್ ದ ಕಂಟೆಂಟ್, ವಾಟ್ ಈಸ್ ಇಟ್ಸ್ ರೆಲೆವೆನ್ಸ್, ವಾಟ್ ಈಸ್ ದಟ್ ಫಿಲ್ಮ್ ಮೇಕರ್ಸ್ ಐಡೆಂಟಿಟಿ, ವಾಟ್ ಈಸ್ ದ ಶಾನರ್. ಎಲ್ಲ ಜಾನರ್ಗಳು ನೋಡೋದು ಅವ್ರವ್ರು ಎಲ್ರಿಗೂ ಬೇಕಾದ ಸಿನಿಮಾ. ದೇ ಕ್ಯಾನ್ ಚೂಸ್ ವಾಟ್ ದೇ ವಾಂಟ್ ಟು ಚೂಸ್. ಶೋರ್. ಈ ಒಂದು ವಾದ ಇದೆ, ನೋಟ ಇದೆ, ಅದಕ್ಕೆ ನನ್ನ ಸಹಮತಿಯು ಸ್ವಲ್ಪ ಇದೆ. ವಿಚ್ ಇಸ್, ನಾವು ಯಾವುದನ್ನ ಪ್ಯಾರಲಲ್ ಸಿನಿಮಾ, ಆರ್ಟ್ ಸಿನಿಮಾ, ನನ್ನ ಕಮರ್ಷಿಯಲ್ ಚಿತ್ರಗಳನ್ನ ನಾನು ತುಂಬ ಖುಷಿಪಟ್ಟೆ ಆಕ್ಟಿವ್ ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ. ಗಿಲ್ಲಿ ಇಷ್ಟ ನನಗೆ, ಪೋಖ್ರಿ ಇಷ್ಟ ನನಗೆ, ಸಿಂಗಮ್ ಇಷ್ಟ ನನಗೆ, ಎಂಜಾಯ್ ಇಟ್. ಕರೆಕ್ಟ್. ಆದರೆ ನಾನು ಏನು ಅಂದ್ಕೊಳ್ತೀನಿ ಅಂದರೆ ಈ ರೀತಿಯ ಈ ಪ್ಯಾರಲಲ್ ಸಿನಿಮಾ, ಆರ್ಟ್ ಸಿನಿಮಾ, ಬಿಡ್ ಸಿನಿಮಾ, ಈ ರೀತಿಯ ಚಿತ್ರಗಳನ್ನ ನೋಡಿದಾಗ ಪ್ರೇಕ್ಷಕನಾಗಿ ನನ್ನಲ್ಲಿ ಅಭಿರುಚಿ ಇನ್ನೂ ಸ್ವಲ್ಪ ಉನ್ನತಗೊಳ್ಳುತ್ತೇನೋ ಅಂತ. ಅದು ಕರೆಕ್ಟ್. ಅದು ಪ್ರೇಕ್ಷಕನೇ ಬಿಟ್ಟು ಕೊನೆಗೂ ಪ್ರೇಕ್ಷಕ ಇಲ್ಲದೆ ಯಾವ ಫಾರ್ಮು ಇಲ್ಲ. ವೆದರ್ ಇಟ್ ಇಸ್ ಪೇಂಟಿಂಗ್, ವೆದರ್ ಇಟ್ ಇಸ್ ಪೊಯಿಟ್ರಿ, ನನಗೋಸ್ಕರ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಯು ನೀಡ್ ಅನ್ ಆಡಿಯನ್ಸ್. ಇಟ್ ಈಸ್, ನೀವು ಮಾಡಿರುವ ಕೃತಿ ಏನಿದೆಯೋ, ಆರ್ಟ್ ಏನಿದೆಯೋ, ಫಿಲ್ಮ್ ಏನಿದೆಯೋ, ಥಿಯೇಟರ್ ಏನಿದೆಯೋ, ಓನ್ಲಿ ಇಟ್ ಹ್ಯಾಸ್ ಟು ಹ್ಯಾವ್, ಇಟ್ ವಿಲ್ ಗ್ರೋ ಓನ್ಲಿ ವಿತ್ ದ ಕಾನ್ವರ್ಸೇಷನ್ ವಿತ್ ದ ಆಡಿಯನ್ಸ್. ಓಕೆ, ಅವನನ್ನು ಮೆಚ್ಚೋದಕ್ಕೆ, ಅವನನ್ನು ರೀಚ್ ಆಗೋದಕ್ಕೆ ಮಾಡೋದು. ಅದು ಕೆಲವರು ಥರ ತಗೊಳ್ಳೋ, ಅವರವರ ಭಾವಕ್ಕೆ, ಅವರವರ ಭಗವತಿಗೆ ತೊಗೊಳ್ತಾ ಹೋಗ್ತಾರೆ. ಬೇರೆ ಬೇರೆ ಅಭಿರುಚಿಗಳನ್ನ ಬೆಳೆಸ್ಕೊಳ್ತಾರೆ. ಕೆಲವರು ನನಗಿಂತ ಸೀರಿಯಸ್ನೆಸ್ ಬೇಕಾಗೇ ಇಲ್ಲ, ನಾನು ಸಿಂಪಲ್ ಆಗಿರ್ತೀನಿ, ಐ ಜಸ್ಟ್ ವಾಂಟ್ ಮೈ IT ಜಾಬ್, ಇರಲಿ, ತೊಂದರೆ ಇಲ್ಲ. ಬಟ್ ಅದಕ್ಕಂತ ಈ ಥರ ಸಿನಿಮಾನೇ ಬೇಡ ಅಂತ ಹೇಳ್ಬೇಡಿ, ನಾನು ನೋಡಲ್ಲ ಅಂತೇಳಿ, ಇಟ್ಸ್ ಓಕೆ. ಇರುವ ಎಲ್ಲ ಮನುಷ್ಯರಿಗೆ ಒಬ್ಬನೇ ಸಿನಿಮಾ ಮಾಡೋಕ್ಕಾಗಲ್ಲ. ಒಬ್ಬೊಬ್ಬರ ಅಭಿರುಚಿ ಬೇರೆ ಇರುತ್ತೆ, ಬರ್ತದೆ. ಬಟ್ ಈ ಥರದ ಸಿನಿಮಾಗಳು ಒಂದಷ್ಟು ಸೆನ್ಸಿಟಿವಿಟಿನ ಬೆಳೆಸ್ಕೊಳ್ಳೋವಂಥದ್ದು, ಸೆನ್ಸಿಟೈಸ್ ಆಗುವಂಥ ಸಿನಿಮಾಗಳು, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಫೈನಲಿ ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪೀಪಲ್ ಟು ಐದರ್ ಮೇಕ್ ಇಟ್ ಆರ್ ಬ್ರೇಕ್ ಇಟ್. ನೀವು ಈ ಥರದ ಸಿನಿಮಾಗಳು ನೋಡಿದಾಗ ಈ ಥರದ ಹುಡುಗರು ಬರಲ್ಲ ಅಷ್ಟೇ. ಸೊ ಒಂದು ಗುಡ್ ಬ್ಯಾಕ್ಟೀರಿಯಾನು ಬೇಕು ಅಂತ ಅಂದ್ಕೊಂಡಾದರೂ ಅದನ್ನು ಬೆಳೆಸೋ ಪ್ರಯತ್ನ ಮಾಡಬೇಕು, ನೋಡೋ ಪ್ರಯತ್ನ ಮಾಡಬೇಕು, ಬೆನ್ ತಟ್ಟೋ ಪ್ರಯತ್ನ ಮಾಡಬೇಕು.
ಒಂದು ಬ್ಯಾಲೆನ್ಸಿಂಗ್ ತೊಗೋಬೇಕು. ಶೋರ್. ಉತ್ಸವ್ ಅವ್ರು ಬರೋದು ಗೋನ್ವಾರ್ ಅನ್ನೋ ಒಂದು ಜಾಗದಿಂದ, ಆ್ಯಂಡ್ ಫೋಟೋನಲ್ಲಿ ಬೆಂಗಳೂರು ತೋರಿಸ್ತಾರೆ, ಬೆಂಗಳೂರಿಂದ ವಾಪಸ್ ಊರಿಗೆ ಹೋಗೋ ಒಂದು ಜರ್ನಿಯನ್ನು ತೋರಿಸ್ತಾರೆ. ಸರ್, ನನಗೆ ಇದ್ರ ಬಗ್ಗೆ ಹೇಳಿ, ಬಿಕಾಸ್ ಐ ನೋ ಯುಡ್ ಹವ್ ಥಾಟ್ ಅಬೌಟ್ ಇಟ್, ಅಥವಾ ನಿಮ್ಮ ಅನುಭವ ಖಂಡಿತ ಬಂದಿರುತ್ತೆ. ಒಂದು ಪ್ರದೇಶ, ಅಲ್ಲಿ ಏನು ಬೆಳೆ ಬೆಳೆಯುತ್ತೋ ಅದು, ಅಲ್ಲಿ ವಾತಾವರಣ ಹೇಗಿದೆ, ಅಲ್ಲಿ ಬಿಸಿಲುಗಾಲನ, ಬಿಸಿಲು ಹೆಚ್ಚ, ವಾಟ್ ಎವರ್ ದಟ್ ದಿ ಜಿಯೋಗ್ರಫಿ ಆಫ್ ಅ ಪ್ಲೇಸ್, ಅಲ್ಲಿ ಸಮುದಾಯ ಹೇಗಿದೆ, ಅಲ್ಲಿ ಸಮಾಜ ಹೇಗಿದೆ, ಆಲ್ ಆಫ್ ದಿಸ್ ಇಲ್ಲಿಂದಲೇ ಹುಟ್ಟೋದು ಕಲೆ ಹಾಗೂ ಕಲಾವಿದ, ಆ ಊರಿನ ಕಲಾವಿದ. ಇದೊಂದು ಪ್ರಶ್ನೆ ಇಲ್ಲ, ಬಟ್ ಇದ್ರ ಬಗ್ಗೆ ನನಗೆ ಹೇಳಿ. ಇನ್ ಅ ಸೆನ್ಸ್ ಅಸೋಸಿಯೇಟಿಂಗ್ ಆರ್ಟ್ ಫಾರ್ಮ್ ವಿತ್ ವೇರ್ ಇಟ್ ಸ್ಟೆಮ್ಸ್ ಫ್ರಮ್. ನೋಡಿ, ಸಿನಿಮಾನ ನೀವು ಒಂದು ಭಾಷೆ ಅಂತ ನೋಡ್ಬೇಕು. ಇಟ್ಸ್ ಅ ಲ್ಯಾಂಗ್ವೇಜ್ ಬೈ ಇಟ್ ಸೆಲ್ಫ್. ಪೇಂಟಿಂಗ್ ಇಸ್ ಅ ಲ್ಯಾಂಗ್ವೇಜ್. ಕನ್ನಡ ಅಂತ ಒಂದು ಭಾಷೆ ಇದೆ, ಅದು ಸೌಂಡ್ ಅಷ್ಟೇ. ಆ ಭಾಷೆ ಸುಂದರ ಆಗೋದು ವಾಟ್ ಈಸ್ ಇಟ್ ಪ್ರೆಗ್ನೆಂಟ್ ವಿತ್, ಅದರ ಗರ್ಭದಲ್ಲಿ ಏನಿದೆ ಅನ್ನೋದ್ರಿಂದ ಅದು ಸುಂದರ ಆಗುತ್ತೆ. ಕನ್ನಡ ಭಾಷೆಗೆ ಸಂಧಿಗಳಿವೆ, ಪ್ರಭಕ್ತಿ ವ್ಯತ್ಯಯಗಳಿವೆ, ವ್ಯಂಜನಗಳಿವೆ, ಸ್ವರಗಳಿವೆ. ಆದರೆ ಆ ಕನ್ನಡ ರಾಜ್ಕುಮಾರ್ ಅವ್ರ ಬಾಯಿನಲ್ಲಿದ್ದಾಗ ಯಾಕೆ ಬೇರೆ ಆಗಿರುತ್ತೆ, ಕುವೆಂಪು ಅವ್ರು ಬರೆದಾಗ ಯಾಕೆ ಬೇರೆ ಆಗಿರುತ್ತೆ, ಕಾರಂತರು ಬರೆದಾಗ ಬೇರೆ ಆಗಿರುತ್ತೆ, ಉತ್ತರ ಕನ್ನಡದನ್ನು ಬರೆದಾಗ ಬೇರೆ ಆಗಿರುತ್ತೆ, ಇನ್ನೊಂದಿರುತ್ತೆ. ಸೊ ಈ ಗೊಂವಾರ್ನ ಈ ಸಿನಿಮಾದ ಭಾಷೆ ಕನ್ನಡ ಸಿನಿಮಾ ಭಾಷೆ ಅಷ್ಟೇ ಅಲ್ಲ, ಆ ಭಾಷೆಯೊಳಗೆ ನೋಡಿ, ನೋಡೋ ನಿನ್ನ ಪಾಪ ಹಣ್ಣಾದಾಗ ನೀನು ಬೀಳ್ತೀಯ ಅಂದರೆ ಆ ಉಪಮೆ ಅವನಿಗೆ ಬಂದಿರೋದು ಅವನ ಸುತ್ತಲೂ ನದಿ ಪ್ರಾಂತದಲ್ಲೂ ಕೆರೆ ಪ್ರಾಂತದಲ್ಲಿದ್ದು ಮರುಭೂಮಿಯಲ್ಲಿರೋನಿಗೆ ಆ ಉಪಮೆ ಇರಲ್ಲ. ಅಂದರೆ ದಟ್ ಲ್ಯಾಂಗ್ವೇಜ್ ಈಸ್ ಪ್ರೆಗ್ನೆಂಟ್ ವಿತ್ ದಟ್ ಸ್ಟೋರಿ ಆಫ್ ದೋಸ್ ಪ್ಲೇಸಸ್. ಅಲ್ಲಿಯ ಭಾಷೆ, ಅಲ್ಲ ನಾನು ನೋಡಿ, ಅಲ್ಲಿಯ ಕನಸು, ಅಲ್ಲಿಯ ಎಲಿಮೆಂಟ್. ಸೊ ಗೊಂವಾರ್ ಯೂನಿವರ್ಸಲ್ ಕತೆ, ಯೂನಿವರ್ಸಲ್ ಭಾವ, ಯೂನಿವರ್ಸಲಿಟಿ ಆಫ್ ಹ್ಯುಮ್ಯಾನಿಟಿ, ಮಾನವೀಯತೆ ಬಗ್ಗೆ ಮಾತಾಡ್ತಿದ್ರು. ಯಾರು ಮಾತಾಡ್ತಿದ್ದಾನೋ ಆ ಮಣ್ಣಿಂದ ಬರುತ್ತೆ, ಆ ಮಣ್ಣಿನ ಎಲ್ಲ ಸೊಗಡನ್ನು ತಗೊಂಡು ಬರ್ಬೇಕಾಗತ್ತೆ. ಅಲ್ಲಿಯ ಕನಸು, ವಿಧಾನಸೌಧ ಮುಂದೆ ಫೋಟೋ ತಗೊಳ್ಳುವಂಥದ್ದು, ಇನ್ನೊಂದು ಅಲ್ಲಿಯ ಭಾಷೆ, ಅಲ್ಲಿಯ ಜಾತಿ ವ್ಯವಸ್ಥೆ, ಅಲ್ಲಿ ಏನೋ ಹೆತ್ತಾ ಇರೋದು, ಅಲ್ಲಿಯ ಬಿಸಿಲು, ಅಲ್ಲಿಯ ಶಾಲೆ, ಅಲ್ಲಿಯ ದಟ್ ಈಸ್ ಹೌ ಇಟ್ ಈಸ್. ಸೊ ವಾಟ್ ಯು ಶುಡ್ ಲುಕ್ ಎಟ್ ಇಸ್ ವಾಟ್ ಈಸ್ ಇಟ್ ಪ್ರೆಗ್ನೆಂಟ್ ವಿತ್. ಆ್ಯಂಡ್ ಆ ಸೊಗಡಿದೆಯಲ್ಲ, ಅದರಿಂದ ನೀವೇನಾಗುತ್ತೆ, ಆ ಪ್ರೆಗ್ನೆಂಟ್ ಅದು ಪ್ರಸವಿಸುವ ಭಾವವನ್ನು ಅರ್ಥ ಮಾಡಿಕೊಳ್ಳುತ್ತಾ ಆ ದೇಶದ ಉಷ್ಣವನ್ನು, ಆ ದೇಶದ ಕಲ್ಚರನ್ನು, ಅಲ್ಲಿಯ ನಂಬಿಕೆಯನ್ನು, ಅಲ್ಲಿಯ ರಾಜಕಾರಣವನ್ನು, ಅಲ್ಲಿಯ ನಗುವನ್ನು, ಅಲ್ಲಿಯ ಹಸಿವನ್ನು ಕೂಡ ನೀವು ಅರ್ಥ ಮಾಡ್ಕೊಳಕ್ಕಾಗತ್ತೆ. ಅದೊಂದು ಬುತ್ತಿ ಅದು. ಲವ್ಲಿ, ಲವ್ಲಿ. ದಟ್ ಇಸ್ ಹೌ ಐ ಲುಕ್ ಅಟ್ ಇಟ್. ಲವ್ಲಿ ಸರ್. ಫೋಟೋ ಬಗ್ಗೆ ಕೊನೆಯ ಪ್ರಶ್ನೆ, ಅದಾದ್ಮೇಲೆ ಕೆಲವು ಜನರಿಕ್ ಪ್ರಶ್ನೆಗಳಿಗೆ ಹೋಗ್ಬಿಡ್ತೀನಿ. ಪ್ರೇಕ್ಷಕರಿಗಾಗಿ ಈ ಪ್ರಶ್ನೆನ ಕೇಳ್ತಾ ಇದ್ದೀನಿ. ಪ್ರೇಕ್ಷಕರಿಗೆ ಈ ಚಿತ್ರವನ್ನ ಇನ್ನೊಂದು ಕಾರಣ ಕೊಡೋದಕ್ಕೆ, ನೋಡೋದಕ್ಕೆ, ಉತ್ಸವ್ ಅವರ ಕೆಲಸದ ಬಗ್ಗೆ ನೀವು ಹೆಚ್ಚು ಮಾತಾಡಿದ್ರಿ ಆಲ್ರೆಡಿ. ಬಟ್ ಫೋಟೋ ಅನ್ನೋ ಒಂದು ಚಿತ್ರವನ್ನು ನೀವು ನೋಡಿದ ಮೇಲೆ ನಿಮ್ಮಲ್ಲಿ ಉಳಿದ ಒಂದು ವಿಷುಯಲ್ ಏನು? ವಾಟ್ ವಾಸ್ ದ್ಯಾಟ್ ವಿಷುಯಲ್ ದಟ್ ಸ್ಟಕ್ ವಿತ್ ಯು, ಆ್ಯಂಡ್ ಪರ್ಹ್ಯಾಪ್ಸ್ ಥ್ರೂ ದ್ಯಾಟ್ ವಿಲ್ ಬಿ ಏಬಲ್ ಟು ಕನ್ವೇ ಟು ದಿ ಆಡಿಯನ್ಸ್ ದಟ್ ಓಕೆ, ದಿಸ್ ಇಸ್ ದಿ ಇಂಪ್ಯಾಕ್ಟ್ ಆಫ್ ದಿಸ್ ಫಿಲ್ಮ್. ನನಗೆ ತುಂಬ ಕಾಡೋ ವಿಷುವಲು ತಾಯಿಯ ವಿಧಾನಸೌಧ ಫೋಟೋ ಹರಿಯೋದು. ಸ್ಟೇಟ್ಮೆಂಟ್, it is such a big statement. I think I cried after seeing that. You suddenly feel very helpless. ಅದೊಂಥರ ಅರಣ್ಯ ರೋದನ ಥರ ಕಾಣಿಸುತ್ತೆ ನನಗೆ. ಅದು ಅಂದರೆ ಅವರು ಹೆಲ್ಪ್ಲೆಸ್ನೆಸ್ ಇದೆಯಲ್ಲ, ಅದು ಇಟ್ಸ್ ವೆರಿ ಪೇನ್ಫುಲ್. ಅಂದರೆ ನಾವಿದ್ದು ಒಬ್ಬರು ಆ ಅಸಹಾಯಕತೆಯಲ್ಲಿರೋದಕ್ಕೆ ಕಾರಣ ಯಾರು ಅಂತ ಇಟ್ ಕ್ವಶನ್ಸ್ ಮೀ ಸ್ಟ್ರೇಟ್ ಅವೇ. ಹೆಂಗೆ ಸುತ್ತಲೂ ಇಷ್ಟು ಇನ್ಸೆನ್ಸಿಟಿವ್ ಆಗ್ತೀರಿ? ಲೈಕ್ ವೆನ್ ಐ ಹಿಯರ್ ಅ ಫಾರ್ಮರ್ ಕಮಿಟಿಂಗ್ ಸೂಸೈಡ್ ಇನ್ ಹಿಸ್ ಫೀಲ್ಡ್, ಅಂದರೆ ಅವನು ಒಂದು ಫೀಲ್ಡ್ಗೆ ಹೋಗಿ ಆ ಇಲಿ ಪಾಷಾಣನೇನೋ ರಾಸಾಯನಿಕ ತೊಗೊಳ್ಬೇಕಾದ್ರೆ ಅಷ್ಟು ದೊಡ್ಡ ದಿಗಂತದಲ್ಲಿ ನನಗೆ ಯಾರೂ ಇಲ್ಲ ಅನ್ನೋ ಒಂಟಿತನ ಅನುಭವಿಸಿ ಸಾಯೋದಿದೆಯಲ್ಲ, ಅಥವಾ ಆ ಹೆಡಮಗಳ ಹರಿಯೋದಿದೆಯಲ್ಲ, ಅದೆಲ್ಲ ನೋಡಿದಾಗ ನನಗೆ ಇನ್ನೊಬ್ಬ ಮನುಷ್ಯ ಇದ್ದಾನೆ ನಂಬಿಕೆ ಕೊಡೋಕ್ಕಾಗಲಿಲ್ವಾ, ಇನ್ನೇನು ಕೊಡೋಕ್ಕಾಗದಿದ್ರು. Sorry. No, thank you. Thank you. Because that's such is this film. ಸರ್, ಈಗ ಸ್ವಲ್ಪ ಲೈಟರ್ ಟಾಪಿಕ್ಸ್ ಹೋಗೋಣ. ರಂಗಭೂಮಿಯ ಮೇಲೆ ನಿಂತು ನಟನೆ ಮಾಡಿ ಎಷ್ಟು ಕಾಲ ಆಯಿತು? ಒಳ್ಳೆ ಪ್ರಶ್ನೆ. ನಟನೆ ಮಾಡಿ ಎಷ್ಟು ಕಾಲ ಆಯಿತು ಅನ್ನೋದು ಕೇಳಿಲ್ಲ ನೀವು. ರಂಗಭೂಮಿಯ ಮೇಲೆ ಆಯ್ತಲ್ಲ, ಒಂದು 3 ದಶಕ ಆಯಿತು. ಸೊ ನೀವು ಆಬ್ವಿಯಸ್ಲಿ ಯು ಆಲ್ವೇಸ್ ಬೀನ್ ಬ್ಯುಸಿ, ಬಟ್ 6 ಗಂಟೆ ನಂತರ ನಂದು ರಂಗಭೂಮಿ ಟೈಮ್ ಅಂತ ಮಾಡ್ಕೊಳ್ಳಿಲ್ವಾ? ನಾನು ನದಿ ರೀ, ಅದು ಹೆಂಗೆ ಹರಿಯುತ್ತೆ ಹಂಗೆ ಹೋಗ್ತೀನಿ. ಅವಾಗ ಜಲಪಾತ ಹಾಕ್ತೀನಿ, ಇನ್ನೆಲ್ಲೋ ಕರ್ಕೊಂಡು ಹೋಗ್ತೀನಿ, ಇನ್ನೆಲ್ಲೋ ನಿಂತು ಮಡು ಹಾಕ್ತೀನಿ, ಇನ್ನೆಲ್ಲೋ ಸಮುದ್ರ ಸೇರ್ತೀನಿ, ಮತ್ತು ಬಿಸಿಲಿಗೆ ನೀರು ಹಾಕ್ತೀನಿ. ಐ ಬಿಲೀವ್ ಇನ್ ದಟ್ ಜರ್ನಿ.
ಇಲ್ಲಿಂದ ನಡ್ಕೊಂಡು ಹೋಗಿ ರಂಗಭೂಮಿಯಿಂದ ಹಿಂಗೆ ನೋಡಿದಾಗ ಸಿನಿಮಾ ಅಂತ ಒಂದು ದಿಗಂತ ಕಾಣಿಸ್ತು. ಅರೆ ದಟ್ ಈಸ್ ಮೈ ಡೆಸ್ಟಿನೇಷನ್ ಅಂತ ಹೊರಟೆ. ಅಲ್ಲಿ ಹೋದ್ಮೇಲೆ ಇನ್ನೊಂದು ದಿಗಂತ ಕಾಣಿಸುತ್ತೆ. ದೆನ್ ಐ ರಿಯಲೈಸ್ ಎಟರ್ನಲ್ ಅದು. ಎಲ್ಲೋ ಒಂದು ಪಾಯಿಂಟ್ಗೆ ಹೋಗ್ತಿರ್ಗಿ ನೋಡಿ ನಾನು ಸ್ಟಾರ್ಟ್ ಮಾಡಿದ ರಂಗಭೂಮಿನ ಒಂದು ದಿಗಂತರ ಕಾಣಿಸ್ತಾ ಇದೆ. ಸೊ ಐ ಹ್ಯಾವ್ ಕಮ್ ಬ್ಯಾಕ್. Come a full circle that way. Come a full circle, and now this journey is totally different from where I started. Lovely. Because ಆವತ್ತಿದ್ದ ಪ್ರಕಾಶ್ ರಾಜ್ ಇವತ್ತಿಲ್ಲ. ಸೊ ಅವತ್ತಿದ್ದ ಪ್ರಕಾಶ್ ರಾಜ್ ಇವತ್ತಿಲ್ಲ. ಅವತ್ತಿಗೆ ಪ್ರಸ್ತುತವಾಗಿದ್ದ ರಂಗಭೂಮಿ ಪ್ರಕಾಶ್ ರಾಜ್ ಇವಾಗ ಬೇರೆ ಥರದ ಪ್ರಸ್ತುತ, ಬೇರೆ ಥರ ರಿಲೆವೆನ್ಸ್ ಬೇಕು. ಸೊ ಇವಾಗ ನಾನು ನಿರ್ದಿಗಂತ ರಂಗಭೂಮಿಗೆ ಕೆಲಸ ಮಾಡ್ತಿದ್ದಾಗ ನಾನು ಅಂದ್ಕೊಂಡೆ ನಾನು ಅಲ್ಲಿ ಗೋ ಬ್ಯಾಕ್, ಸಾಕು ಸಿನಿಮಾಗಳು ಮಾಡ್ತಿದ್ವಿ, ಕಮ್ಮಿ ಮಾಡೋಣ, ಒಂದಷ್ಟು ರೋಲ್ಗಳೆಲ್ಲ ಮಾಡಿಲ್ವಲ್ಲ, ಹೋಗಿ ಸ್ಟೇಜ್ ಮೇಲೆ ನೋಡೋಣ, ಎಕ್ಸ್ಪೀರಿಯನ್ಸ್ ಎಷ್ಟಾಯಿತು ಅಂತ. ದೆನ್ ಐ ರಿಯಲೈಸ್ಡ್ ಒಂದಷ್ಟು ಒಳ್ಳೆ ಗೆಳೆಯರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ದಾಗ ಆರ್ ಯು ಸೋ ಡೆಸ್ಪರೇಟ್ ಟು ಬಿಕಮ್ ಅನ್ ಆ್ಯಕ್ಟರ್. ಹೌದಲ್ವಾ, ಏನಾಗುತ್ತೆ ಒಂದು ಸ್ವಲ್ಪ ಅನುಭವ ತೊಗೊಂಡ್ಬಂದಿರ್ಬೋದು ರಂಗಭೂಮಿಗೆ, ಬಟ್ 30 ವರ್ಷ ಮಿಸ್ ಮಾಡಿದ್ದೀನಿ. ಆ ಎನರ್ಜಿ ಇದೆಯಾ, ಅಥವಾ ಡು ಐ ನೋ ವಾಟ್ ಹ್ಯಾಸ್ ಹ್ಯಾಪನ್ ಇನ್ ದ ಎವಲ್ಯೂಷನ್ ಆಫ್ ಥಿಯೇಟರ್? ದೆನ್ ಏನು ನಿನ್ನ ರೆಲೆವೆನ್ಸು ಅಂದಾಗ ವಿಲ್ ಸ್ಟಾರ್ಟ್ ಅನ್ ಅಕಾಡೆಮಿ. ಅಂದರೆ ನಾನೇ ಕಲಿತಿದ್ದೀನಿ, ಯಾರು ಕಲಿಸೋದು ನಾನು? ಆಮೇಲೆ ದೆನ್ ವಿ ಸ್ಟಾರ್ಟ್ ಕಲಿಸೋದು ಆಗಬಾರ್ದು, ಒಂದು ಇನ್ಕ್ಯುಬೇಟ್ರ್ ಮಾಡೋಣ. ಥಿಯೇಟ್ರ್, ಇಂಡಿಯನ್ ಥಿಯೇಟ್ರ್ನೆಲ್ಲ ಥರದ ಇನ್ಕ್ಯುಬೇಟ್ರ್ ಇಲ್ಲ. ಅಂದರೆ ರಂಗಾಯಣ, ನಟನ, ಸಾಣೆಹಳ್ಳಿ, ನೀನಾಸಂ, ಈ ಥರ ಬೇರೆ ಬೇರೆ ಕಡೆಯಿಂದ ಓದಿ ಡಿಪ್ಲೊಮಾ ಮಾಡಿಕೊಂಡು ಥಿಯೇಟ್ರ್ ಬೇಕು ಅಂತ ಹೊರಟ ಡೈರೆಕ್ಟರ್ಸ್ ಆ್ಯಂಡ್ ಯಂಗ್ಸ್ಟರ್ಸ್ ಏನು ಮಾಡ್ತಿದ್ದಾರೆ? ಯಾವುದ್ಯಾವುದೋ ಹಳ್ಳಿಗಳಲ್ಲಿ, ಡಿಸ್ಟ್ರಿಕ್ಟಲ್ಲಿ ನಾಟಕ ಮಾಡೋಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಅವ್ರನ್ನ ಎಂಪವರ್ ಮಾಡೋಣ. So in 9 months now we have been able to produce 10 new plays. So ಆ ಥರದ ಎಂಪವರ್ಮೆಂಟ್, ದಟ್ ಬಿಕಮ್ಸ್ ಅನ್ ಎನ್ವೈರ್ಮೆಂಟ್. ಸೊ ಇನ್ನೊಂದು 2 years ನಾನು ಥಿಯೇಟ್ರಲ್ಲಿ ಕಾಣಿಸಲ್ಲ, ಐ ವಿಲ್ ಆರ್ಗನೈಸ್ ಆ್ಯಂಡ್ ಎಂಪವರ್. ಸೊ ನನ್ನ ರೆಲೆವೆನ್ಸ್ ಟು ರಂಗಭೂಮಿ, ನನ್ನ ಅನುಭವದಿಂದ ಅದು ಬೇಕು ನನಗೆ. ಗಾಟ್ ಇಟ್. That's how it is. So it is a journey like that. ಇಲ್ಲ, ನೀವು ಹೇಳಿದ್ದು ಚೆನ್ನಾಗಿದೆ. ಯಾಕಂದ್ರೆ ಒಂದು ರೀತಿಯಲ್ಲಿ ನೋಡೋದಾದ್ರೆ, ನೀವು ನಟನಾಗೆ ವಾಪಸ್ ಬಂದಿದ್ರೆ ಇಟ್ ಮೇ ಹ್ಯಾವ್ ಬೀನ್ ಅ ಸೆಲ್ಫಿಶ್. ಅಷ್ಟೇ, ಮೇ ಹ್ಯಾವ್ ಬೀನ್, ಇಟ್ ಈಸ್. ಬಟ್ ಲಕ್ಕಿಲಿ ನನ್ನ ಲೈಫ್ನಲ್ಲಿ ನನಗೊಂದು ಒಳ್ಳೆ ಗೆಳೆಯರಿದ್ದಾರೆ. ನಾನು ತಪ್ಪು ಮಾಡಿದ್ರು ತಪ್ಪು ಮಾಡೋಕ್ಕೆ ಬಿಡಲ್ಲ. ರಂಗಭೂಮಿನೇ ಕೊಟ್ಟ ಗೆಳೆಯರೇನೋ? ರಂಗಭೂಮಿ ಮಾತ್ರ ಬದುಕು ಕೊಟ್ಟ ಗೆಳೆಯರು. ಬೇರೆ 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 ಥರ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಥರ ರೈಟರ್ಸ್, ಪೊಯೆಟ್ಸ್, ಕೃಪಾಕರ್ ಸರಾಡಿ ಅಂತ ವಂಡರ್ಫುಲ್ ಫೆಲೋಸ್. ಅವರು ದೇ ಆರ್ ಆಲ್ವೇಸ್ ಆಮ್ನಿ ಪ್ರೆಸೆಂಟ್ ಇನ್ ಮೈ ಲೈಫ್. ನಾನು ಏನೋ ಒಂದು ಕೆಲಸ ಮಾಡಿದ್ರೆ ಅವನಿಗೆ ಗೊತ್ತಾದ್ರೆ ತಪ್ಪು ತಿಳ್ಕೊಳ್ತಾನೆ ನನ್ನ ಮೇಲೆ ಅಂತ ಇನ್ನೂ ಆ ಭಯ ಇಟ್ಟಿದ್ದಾರೆ ನನ್ನಲ್ಲಿ. So I think that guides me well. I have been very lucky. ನಿಮ್ಮ ಕಾನ್ಷಿಯಸ್ ಕೀಪರ್ಸ್. ಅವರು ಡೈರೆಕ್ಟ್ ನಕ್ಬಿಡ್ತಾರೆ, ನೀನು ಪೆದ್ದ ಅಂತಾರೆ. ಸರ್, ಇದೊಂದು ಸ್ವಲ್ಪ ಲೂಸ್ ಪ್ರಶ್ನೆನೇ, ಬಟ್ ನಿರ್ದಿಗಂತ ಶುರು ಮಾಡೋಕ್ಕಿಂತ ಮುಂಚೆ, ನಾವು ಯಾವುದೇ ಒಂದು ಪ್ರಾಜೆಕ್ಟ್ ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಇಸ್ ಅಥವಾ ಸ್ಟೇಟಸ್ ಕೋ ಏನಿದೆ ಇಲ್ಲಿ ಅಂತ ನೋಡಿ ಇಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂತ ಯೂಶಲಿ ಚಾರ್ಟ್ ಔಟ್ ಮಾಡ್ತೀವಿ ಒಂದು ಪ್ಲಾನನ್ನು. ಸೊ ನೀವು ಹೇಳಿದ್, ನೀವೊಂದು ಪದವನ್ನು ಬಳಸಿದ್ರಿ, ಥಿಯೇಟ್ರ್ ಹೇಗೆ ಇವಾಲ್ವ್ ಆಗಿದೆ ಅಂತ ನಾನು ತಿಳ್ಕೊಬೇಕಲ್ವಾ ಅಂತ. 3 ದಶಕಗಳ ಹಿಂದೆ ಇದ್ದ ರಂಗಭೂಮಿ, ಕನ್ನಡ ರಂಗಭೂಮಿಗೂ ಇವತ್ತಿನ ರಂಗಭೂಮಿಗೂ, ನೀವು ನಿರ್ದಿಗಂತ ಶುರು ಮಾಡೋ ಮುಂಚೆ ಇದ್ದ ರಂಗಭೂಮಿಗೂ ಎವಲ್ಯೂಷನ್ ಆಗಿದೆಯಾ ಅಥವಾ ಡಿವಾಲ್ವ್ ಆಗಿತ್ತಾ? ಹಂಗೇನಾಗಲ್ಲ, ಆಗಲ್ಲ. ನಿಂತ ನೀರು ಥರ ಕೆಲವು ಕೂಡ ಆಗುತ್ತೆ. ಎಲ್ಲ ಇದರಲ್ಲೂ ಆಗೋದು ಒಂದಿರುತ್ತೆ. ಅದಕ್ಕೇನೋ ಒಂದು ಪುಷ್ ಬೇಕು. ಫಾರ್ಮ್ ಒಂದು ಸ್ವಲ್ಪ ಚೇಂಜ್ ಆಗಬೇಕಾಗಿದೆ, ಸ್ವಲ್ಪ ಎಕ್ಸ್ಪೋಜರ್ ಬೇಕಾಗಿದೆ. ಯಂಕರ್ ಜನ್ರೇಷನ್ ಏನು ಹೇಳ್ತಿದ್ದಾರೆ ಅಂತ ಕೇಳಿಸ್ಕೋಬೇಕಾಗಿದೆ. ಹೊಸ ನಾಟಕಗಳು ಬರಬೇಕಾಗಿದೆ. ಮತ್ತು ಅದೇ ಹಳೆ ನಾಟಕಗಳನ್ನ ಆಡ್ಕೊಂಡು ಕೂತ್ಕೊಂಡು ಹಂಗೆ ಮಾಡಿದೆ. ಸೊ ಒನ್ ರೂಲ್ ಇನ್ ನಿರ್ದಿಗಂತ ಇಸ್ ಹಳೆ ನಾಟಕ ಆಡಲ್ಲ ಅಂತ. ಅದು ಕಂಬಾರರು ಬರೆದಿರಲಿ, ಕಾರಂತರು ಬರೆದಿರಲಿ, ಲಂಕೇಶ್ ಬರೆದಿರಲಿ, ಯಾರೇ ಬರೆದಿರಲಿ, ಬೇಡ ಆಯ್ತದು. ಈಗಿನ ಜನ್ರೇಷನ್ ಏನು ನೋಡ್ತಾರೆ ಸಮಸ್ಯೆಗಳನ್ನು, ವಾರ್ನ ಬಗ್ಗೆ ಏನು ನೋಡ್ತಾರೆ, ಇನ್ನೊಂದ್ರ ಬಗ್ಗೆ ಏನು ನೋಡ್ತಾರೆ, ಏನು ಅನ್ಕೊಳ್ತಾರೆ, ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ಅ ವರ್ಕ್ಶಾಪ್ ವೇರ್ ದೇ ಕಮ್, ರೈಟ್, ಪ್ರಿಪೇರ್. ಆ್ಯಂಡ್ ಆ್ಯಕ್ಟರ್ಸ್ ಕೂಡ ಬದಲಾಗಬೇಕಾಗಿದೆ. ಬರೀ ಈಗಿನ ರಂಗಭೂಮಿಯಲ್ಲಿ ನಾವು ಕುಂತ್ಕೊಂಡು ಬರೀ ಆಂಗಿಕ ಅಭಿನಯ, ಡೈಲಾಗ್ ಡೆಲಿವರಿ ಎಲ್ಲ ಆ್ಯಕ್ಟರ್ ಅಲ್ಲ, ಅವನು ಒಂದು ಥಾಟ್ ಪ್ರೊಸೆಸ್ ಆಗಬೇಕಾಗಿದೆ. ಇವತ್ತು ಟುಡೇ ಡಾಕ್ಯುಮೆಂಟ್ರಿ ಥಿಯೇಟರ್ ಅಂತ ಪ್ರಪಂಚದಲ್ಲಿ ನಡೀತಾ ಇದೆ. ಇಂಡಿವಿಜುವಲ್ಸು, ಒನ್ ಮ್ಯಾನ್ ಶೋಸು ಅವನ ಇಡೀ ಕಥೆಯನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ವಿ ಆರ್ ಸೀಯಿಂಗ್ ಲಾಟ್ ಆಫ್. ಸೊ ಆ ಥರದ ಎಕ್ಸ್ಪೋಜರ್ಗಳನ್ನ ಯಂಗರ್ ಜನ್ರೇಷನ್ ಕೊಡಬೇಕಾಗಿದೆ. ಆ್ಯಂಡ್ ಹಾಡುಗಳು ಮತ್ತು ಅದೇ ಅಲ್ಲದೆ ಹೊಸದಾಗಿ ಮತ್ತೆ ಇನ್ನೊಂದು ಬೇರೆ ಟ್ಯೂನ್ಗಳು. ಇವತ್ತಿನ ಟ್ಯೂನು, ಟುಡೇ ವಿ ಆರ್ ಡೂಯಿಂಗ್ ಮಂಟೇಸ್ವಾಮಿ ವಿತ್ ಜಾಸ್ ಬ್ಯಾಂಡ್, ಗಿಟಾರ್, ಒಂದು ಪ್ರೊಡಕ್ಷನ್ ನಡೀತಾ ಇದೆ. ಪೊಯೆಟ್ರಿ ರಿಸೈಟಲ್ ಬರೀ ಡ್ರೈ ಆಗಿ ಓದಿದೆ, ಅದರಲ್ಲಿರೋ ಮ್ಯೂಸಿಕನ್ನು ತೆಗೆದು, ಹೇಗೆ ಮೈಸೂರನ್ ಸ್ವಾಮಿ ಅವರು ಆಗಲೇ ಬರೆದಿದ್ದ ಕುವೆಂಪು, ಬೇಂದ್ರೆ, ಕೆ ಎಸ್ ನರಸಿಂಹಸ್ವಾಮಿಯ ಆ ಕಾವ್ಯಗಳಲ್ಲಿ ಒಂದು ಮ್ಯೂಸಿಕನ್ನು ಹಿಡಿದ್ರು, ಹಾಗೆ ನಮ್ಮ ಹುಡುಗರು ಹುಡ್ಕಕ್ಕೆ ಸಾಧ್ಯ ಆಗುತ್ತಾ? ವರ್ಲ್ಡ್ನ ಬೇರೆ ಬೇರೆ ಪ್ರೊಟೆಸ್ಟ್ ಥಿಯೇಟರ್ನ ಮ್ಯೂಸಿಕ್ ಏನಿದೆ. ಸೊ ಈ ಥರದ ಅಷ್ಟು ಕೆಲಸಗಳು ನಿರ್ದಿಗಂತಲ್ಲಿ ನಡೀತಾ ಇದೆ. ಇಟ್ಸ್ ಅ ವೆರಿ ವೈಡರ್ ಥಿಂಗ್. ರೀಸೆಂಟಾಗಿ ವಿ ಹ್ಯಾಡ್ ಪೀಪಲ್ ಫ್ರಮ್ ಜರ್ಮನಿ, ಫ್ರಮ್ ಆಮ್ಸ್ಟರ್ಡ್ಯಾಮ್,
ಫ್ರಮ್ ರಷ್ಯಾ, ಫ್ರಮ್ ಫಿನ್ಲೆಂಡ್, ಫ್ರಮ್ ನೈಜೀರಿಯಾ, ಬೇರೆ ಬೇರೆ ಥಿಯೇಟರ್ ಪರ್ಸನಾಲಿಟೀಸ್ ದೇ ಹ್ಯಾಡ್ ಕಮ್, ದೇ ಹ್ಯಾಡ್ 1 week ವರ್ಕ್ಶಾಪ್. ಮತ್ತು ಬೆಂಗಳೂರಿನಲ್ಲಿರೋ ಯಂಗ್ಸ್ಟರ್ಸ್ಗೆ, ಮೈಸೂರಿನ ಯಂಗ್ಸ್ಟರ್ಸ್ಗೆ ನಾವು ಡೆಲಿಗೇಟ್ಸ್ ಕರೆದು ಅವ್ರಿಗೊಂದು 5 ವರ್ಕ್ಶಾಪ್ಸ್ ಮಾಡಿ 1 minute ಲೂಪ್ಸ್ ಇತ್ತು. ಸೊ ಮಚ್ ಆಫ್ ಎಕ್ಸ್ಚೇಂಜಿಂಗ್ ವಾಸ್ ಹ್ಯಾಪನಿಂಗ್. ಸೊ ಈ ಥರದಕ್ಕೆ ನಮ್ಮ ಯಂಗರ್ ಜನ್ರೇಷನ್ನ ನಾವು ಎಕ್ಸ್ಪೋಜರ್ ಕೊಡಬೇಕಾಗಿದೆ. ಅಲ್ಲಿ ಕುಂತ್ರೆ ಕೃಷ್ಣಮೂರ್ತಿ ಅನ್ನೋರು ಬರ್ತಾರೆ, ಕೃಪಾಕರ್ ಸೇನಾನಿ ಬರ್ತಾರೆ, ಪರಿಸರ ಮತ್ತು ರಂಗಭೂಮಿ ಬಗ್ಗೆ ಮಾತಾಡ್ತಾರೆ. ನಾನು ಇರ್ತೀನಿ, ನಾನೇನೋ ನನ್ನ ಅನುಭವ ಮಾತಾಡ್ತಿರ್ತೀನಿ. ಶ್ರೀಪಾದ್ ಭಟ್ರು ಇರ್ತಾರೆ, ಜಯಂತ್ ಕಾಯ್ಕಿಣಿ ಆ ಕಡೆಯಿಂದ ಬರ್ತಾರೆ, ಇವ್ರುಗಳೆಲ್ಲ ನೋಡ್ತಾ ಇದ್ದಾರೆ. ಜಯಂತ್ ಕಾಯ್ಕಿಣಿ ಅಂತವ್ರನ್ನ, ವಸುಧೇಂದ್ರ ಅವ್ರನ್ನ ನೀವು ನಾಟಕ ಬರೀರಿ ಅಂತ ಇದ್ದೀನಿ ನಾನು. ನೀವು ಬರೀ ಕಾದಂಬರಿ ಜಾತೆ ಮಾಡ್ತೀರಿ, ವಿ ವಾಂಟ್ ನ್ಯೂ ಪ್ಲೇಸ್, ಕಾಡೋ ಕಥೆಗಳನ್ನ ಬರೀ ಹುಡುಗರು ಮಾಡಲಿ ಅಂತ. ಸೊ ಈ ಥರದ ಬೇರೆ 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 ಸ್ತರಗಳಲ್ಲಿ ಒಂದು 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 ನ್ಯೂನೆಸ್ಗೆ ಇನ್ನೊಂದನ್ನು ಏನೋ ಹುಡುಕಾಟಕ್ಕೆ ತೊಡಗಿಸ್ತಿದೆ ನಿರ್ದಿಗಂತ. ಇಟ್ ಈಸ್ ಜಸ್ಟ್ ನಾಟ್ ಜಸ್ಟ್ ಸುಮ್ಮನೆ ಏನೋ ಚಾರಿಟಿ ಥರ ಬಂದಿಲ್ಲ ನಾನು. ದೆರ್ ಇಸ್ ಅ ಪರ್ಪಸ್, ದೆರ್ ಇಸ್ ಅ ರೀಸನ್. ಆ್ಯಂಡ್ ಅದು ಮತ್ತೆ ಬೆಂಗಳೂರು ಕೇಂದ್ರೀಕೃತ ಆಗಬಾರ್ದು ಹವ್ಯಾಸಿ ರಂಗಭೂಮಿ ಅನ್ನೋದು ಕಾರಣಕ್ಕೆ ಶ್ರೀರಂಗಪಟ್ಟಣ. ಅದಲ್ಲದೆ ಇವಾಗ ಮಂಗಳೂರು ಮತ್ತು ಚಿಕ್ಕಮಗಳೂರಿನಲ್ಲಿ 2 ರಂಗೋತ್ಸವ ಮಾಡ್ತಾ ಇದ್ದೀವಿ. ಅದಕ್ಕೆ ಧಾರವಾಡದಲ್ಲಿ ಒಂದು ನಾಟಕ ನಡೀತಾ ಇದೆ, ಒಂದು ಥಿಯೇಟ್ರ್ ಗ್ರೂಪ್ದು. ಚಿಕ್ಕಮಗಳೂರಿನಲ್ಲಿ ಒಂದು ನಾಟಕ ನಡೀತಿದೆ, ಮಂಗಳೂರಿನಲ್ಲಿ ಒಂದು ನಾಟಕ ನಡೀತಿದೆ. ಅಲ್ಲಿಯ ಟ್ಯಾಲೆಂಟ್ಗಳು ಹೇಳ್ಕೊಂಡು, ಅಲ್ಲಿ ಭಾಷೆ, ಅಲ್ಲಿ ಕಥೆಗಳನ್ನ ಹೇಳ್ಕೊಂಡು ದೆನ್ ದೇ ಕಮ್ ಟು ಅ ಫೆಸ್ಟಿವಲ್. ಸೊ ನಿರ್ದಿಗಂತ ಈಸ್ ಸ್ಪ್ರೆಡಿಂಗ್, ನಾಟ್ ಆಸ್ ನಿರ್ದಿಗಂತ, ಬಟ್ ಎಂಪವರಿಂಗ್ ಥಿಯೇಟರ್ ಗ್ರೂಪ್ಸ್ to make place and come, so that you will have from 60 actors coming for a festival from different people. ಉತ್ತರ ಕರ್ನಾಟಕ, ದಕ್ಷಿಣ ಕನ್ನಡ ಮೀಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಕರಾವಳಿಯಿಂದ ಡೆಲಿಗೇಟ್ಸ್ ಬರ್ತಾರೆ. ಸೊ ಈ ಥರದ ಒಂದು ಬೇರೆ ಥರದ ಪ್ರಯಾಣ ಮಾಡ್ತಾ ಇದ್ದೀವಿ. ದೆನ್ ವಿ ಟೇಕಿಂಗ್ ಥಿಯೇಟರ್, ಚಿಲ್ಡ್ರನ್ಸ್ ಥಿಯೇಟರ್ ಟು ಸ್ಕೂಲ್ಸ್. ಸುಮಾರು 830 ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೋಸ್ಕರ ಒಂದು ಕರಿಕ್ಯುಲಮ್ ರೆಡಿ ಮಾಡಿ, ವಿ ಆರ್ ಆಲ್ರೆಡಿ ಆನ್ ಶಾಲಾ ರಂಗ, ಮಕ್ಕಳ ನಾಟಕಗಳನ್ನು ರೆಡಿ ಮಾಡ್ತಾ ಇದ್ದೀವಿ. ಸೊ ದಿಸ್ ಲಾಟ್ ಆಫ್ ವರ್ಕ್ ವಿಚ್ ಇಸ್ ದಟ್. ಇದೆಲ್ಲ ಬೇಕಾಗಿತ್ತು, ಸ್ವಲ್ಪ ಜಡಗಟ್ಟಿತ್ತ ಅಂತ. ಪ್ಲಸ್ ಐಲ್ಯಾಂಡ್ಗಳಾಗಿದ್ದರು, ಸೇರ್ಸೋಕ್ಕಾಗತ್ತಾ ಅಂತ. ಸರ್, ಇದ್ರ ಬಗ್ಗೆ ನನಗೆ ಹೇಳಿ. ರಂಗಭೂಮಿಯಿಂದ ಸಿನಿಮಾಗೆ ಹೋದವರು ಹಲವರು, ನೀವು ಒಬ್ಬರದ್ರಲ್ಲಿ. ನನ್ನ ಒಂದು ಲೂಸ್ ಅಬ್ಸರ್ವೇಷನ್ನಲ್ಲಿ ನನಗೇನು ಕಾಣಿಸ್ತಾ ಇದೆ ಈಗ ನಮ್ಮ ಬೆಂಗಳೂರಿನ ಹವ್ಯಾಸಿ ರಂಗಭೂಮಿಯಲ್ಲಿ ಅಂದರೆ, ಸಿನಿಮಾದ ಇನ್ಫ್ಲೂಯೆನ್ಸ್ ರಂಗಭೂಮಿಗೆ ಬಂದಿದೆ ಅಂತ ಬರುತ್ತೆ. ಅದು 1 ಆಗ್ತಾ ಹೋಗುತ್ತೆ. ಹೌ ಮಚ್ ಆಫ್ ಥಿಯೇಟರ್ ಸಿನಿಮಾ ತಗೊಂಡಿದೆ, ಬಟ್ ಈಸ್ ಇಟ್ ಆರ್ಗ್ಯಾನಿಕ್, ಈಸ್ ಇಟ್ ಸಸ್ಟೈನಬಲ್? ಅದು ಒಳ್ಳೇದಕ್ಕ ಕೆಟ್ಟದಕ್ಕ? ಅದು ಓನ್ಲಿ ಟು ಪ್ಲೀಸ್ ಪೀಪಲ್, ಟು ಫುಲ್ ಆಡಿಯನ್ಸಾ? ಕ್ಯಾಬರೆ ಡ್ಯಾನ್ಸ್ಗಳು ಬಂತು ರಂಗಭೂಮಿಗೆ, ಡಬಲ್ ಮೀನಿಂಗ್ ಡೈಲಾಗ್ಗಳು ಬರುತ್ತೆ ರಂಗಭೂಮಿಗೆ, ಮಾಡಬೇಕಾದ ಪ್ರಮೇಯನೂ ಬಂತು ರಂಗಭೂಮಿಗೆ, ಚೀಪ್ ಆಗೋ ಪ್ರಮೇಯನೂ ಬಂತು, ಅಥವಾ ಟೋಟಲಿ ತಲೆ ಮೇಲೆ ಹೋಗೋ ಪ್ರಯಾಣ ಬಂತು, ಏನು ಹೇಳಿದ್ರೆ ಅರ್ಥನೇ ಆಗ್ದಂಗೆ ಏನೋ ಮಾಡೋ ಸಿನಿಮಾಗಳು ಬಂತು, ನಾಟಕಗಳು ಬಂತು. ಸೊ ಆ ಥರದ ಎವಲ್ಯೂಷನ್, ಎವಾಲ್ವಿಂಗ್ ಪರ್ಮಿಟೇಷನ್, ಕಾಂಬಿನೇಷನ್ ನಡೀತಾನೆ ಇರುತ್ತೆ. ಅದರಲ್ಲಿ ತಪ್ಪೇನಿಲ್ಲ. ಒಂದು ಮ್ಯೂಸಿಕ್ ಬರೋದು, ಥಿಯೇಟ್ರಲ್ಲಿ ಹೋಗೋದು, ಸಿನಿಮ್ಯಾಟಿಕ್ಕು. ಜರ್ಮನಿ ಅವನು ಮೊನ್ನೆ ಬಂದು ಡಾಕ್ಯುಮೆಂಟ್ರಿ ಥಿಯೇಟರ್ ಮಾಡಬೇಕಾದ್ರೆ ಅವನು ಫಿಲ್ಮ್ ಯೂಸ್ ಮಾಡ್ತಿದ್ದ, ಸ್ಟಿಲ್ಸ್ ಯೂಸ್ ಮಾಡ್ತಿದ್ದ, ಪರ್ಫಾರ್ಮ್ ಮಾಡ್ತಿದ್ದ, ಪೊಯಿಟ್ರಿ ಯೂಸ್ ಮಾಡ್ತಿದ್ದ, ಮ್ಯೂಸಿಕ್ ಯೂಸ್ ಮಾಡ್ತಿದ್ದ, ಪ್ರೊಜೆಕ್ಟ್ಗಳಿತ್ತು, ಲ್ಯಾಪ್ಟಾಪ್ ಇತ್ತು, ಬಟ್ ಹಿ ವಾಸ್ ಟೆಲಿಂಗ್ ಅ ಸ್ಟೋರಿ ವಿಚ್ ಹಿ ಕುಡ್ ನಾಟ್ ಬ್ರಿಂಗ್. ಸೊ ಆ ಥರದ ಪ್ರಯತ್ನಗಳು ಗೊತ್ತಾಗತ್ತೆ ನಮಗೆ. ಅದು ಒಂದು ಸುಮ್ಮನೆ ಒಂದು ಗಿಮಿಕ್ಗೆ ಮಾಡ್ತಿದ್ದೀವ, ಅಥವಾ ಇನ್ನೊಂದು ಹೊಸ ಕಥನ ಕ್ರಮನೇ ಶುರು ಆಗ್ತಾ ಇದೆಯಾ, ನರೇಟಿವೇ ಶುರು ಆಗ್ತಾ ಇದೆಯಾ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರಾ? ಲೈಕ್ ವಿ ಡಿಡ್ ಶರಣ್ಯ ಪ್ರಕಾಶ್ ಅಂತ, ವಿ ಲೆಟರ್ ಡಿಡ್ ಅ ಫಿಲ್ಮ್ ಕಾಲ್ಡ್ ಪ್ರಾಜೆಕ್ಟ್ ಡಾರ್ಲಿಂಗ್. ಹಾಗೆ ಒಂದು 2 ವರ್ಷಗಳ ರಂಗಭೂಮಿಯ, ವೃತ್ತಿ ರಂಗಭೂಮಿಯ ನಟಿಯರು ಏನಾದರೂ ಅನ್ನೋ ಒಂದು ರಿಸರ್ಚನ್ನು ಅಲ್ಲಿ ಬಂದು ಅದನ್ನು ಒಂದು ಪ್ಲೇ ಆಗಿ ಕನ್ವರ್ಟ್ ಮಾಡೋದು. ದ ಹೋಲ್ ರಿಸರ್ಚ್ ಟರ್ನಿಂಗ್ ಇನ್ ಟು ಅ ಪ್ಲೇ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಸರ್, ಅಂದರೆ ನಿಮ್ಮ ಮಾತು ಹೇಗಿದೆ ಅಂದರೆ ಅದು ಮಾತುಕತೆ ಆಗ್ಬಿಡುತ್ತೆ, ಹಾಗಾಗಿ ನಾನು ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಸರ್, ಮಂಟೇಸ್ವಾಮಿ, ನಾನು ಇನ್ನೊಂದು ಯಾವುದೋ ಬೇರೆ ಸಂದರ್ಶನದಲ್ಲಿ ಅದು ಶ್ರೀಪಾದ್ ಭಟ್ರು ಬಂದು ಮಾತಾಡಲಿ. ಓಕೆ. ಯಾಕಂದರೆ ಅದು ಬೇರೆ ಬೇರೆ ಸ್ಕ್ರಿಪ್ಟ್ ಎಚ್ ಎಸ್ ಶಿವಪ್ರಕಾಶ್ನಿಂದ ತೊಗೊಂಡಿದ್ದೀವಿ, ಹನೂರಿಂದ ತೊಗೊಂಡಿದ್ದೀವಿ, ಜಿ ಪಿ ರಾಜಶೇಖರಿಂದ ತೊಗೊಂಡಿದ್ದೀವಿ, ಧರೆಗೆ ದೊಡ್ಡವರು ಬರ್ತಾರೆ, ಬೇರೆ ಬೇರೆ. ಸೊ ದರ್ ಇಸ್ ಸಮಥಿಂಗ್ ಎಲ್ಸ್ ವಿಚ್ ಇಸ್ ಹ್ಯಾಪನಿಂಗ್. ಇಟ್ ಈಸ್ ಅ ಕಾನ್ಸ್ಟೆಂಟ್ ರಿಸರ್ಚ್, growing things, because there's so many perceptions of it. So we are trying to bring in something else. Adu Shripad ಮಾಡ್ತಾ ಇದ್ದಾರೆ. So ಅದು still in the formative. Sure, sir. By March it will be ready. ಸರ್, ನನ್ನ ಪ್ರಶ್ನೆ ನಾಟಕದ್ದಲ್ಲ, ಬಟ್ ದಿ 2 words that you said, ನನಗದು ಇಟ್ ಆಲ್ವೇಸ್ ಸೆನ್ಸ್ ಅ ಶಾಕ್ ಇನ್ ಮೈ ಬಾಡಿ. ಧರೆಗೆ ದೊಡ್ಡವರು. ಸರ್, ಯು ಆರ್ ಅ ನಾನ್ ಬಿಲೀವರ್ ಅಲ್ಲ ಅಂದರೆ ದೇವರು ಅಂತ. ಸೊ ಐ ಜಸ್ಟ್ ವಾಂಟ್ ಟು ಸಿ, ಧರೆಗೆ ದೊಡ್ಡವರು ಅಂದರೆ ಪ್ರಕಾಶ್ ರಾಜ್ ಅವರ ತಲೆಯಲ್ಲಿ ಬರೋ ವಿಷುವಲ್ ಏನು? ನನಗೆ ಆ ಪ್ರಾಸೆಸ್, ಸಿ, ಅನ್ಬಿಲೀವರ್ ಗಾಡ್ ಬೇರೆ, ಬಟ್ ಗಾಡ್ ಸೀಕಿಂಗ್ ಗಾಡ್ ಆ್ಯಂಡ್ ನಾಟ್ ದೆನ್ ನಾಟ್ ಸೇಯಿಂಗ್ ಗಾಡ್ ಅನ್ನೋ ಪ್ರಾಸೆಸ್ನಲ್ಲಿ ಎವಲ್ಯೂಷನ್ ಏನು ಅಂತ ನೋಡ್ತೇನೆ ನಾನು. ಇಟ್ ಡಾಕ್ಯುಮೆಂಟ್ಸ್ ಸೊ ಮೆನಿ ಥಿಂಗ್ಸ್. 12ನೇ ಶತಮಾನದ ಬಸವಣ್ಣನ ವಚನಗಳಿರ್ಬೋದು, ಅಲ್ಲಿ ಅಲ್ಲಂಪುರ ಇರ್ಬೋದು, ಅಕ್ಕಮಹಾದೇವಿ ಇರ್ಬೋದು, ಅಲ್ಲಿಂದ ಬಂದಂಥ ಮಂಟೇಸ್ವಾಮಿ ಇರ್ಬೋದು, ಧರಣದ ಧರೆಗೆ ದೊಡ್ಡವರು ಇರ್ಬೋದು, ಜನಪದದಲ್ಲಿ ಬರುವ
ಶ್ರವಣ ಫಿಲಾಸಫಿ ಇರ್ಬೋದು, ವೈದ್ಯ ಫಿಲಾಸಫಿ, ಇವೆಲ್ಲವೂ ನಾನು ಹೊರಗಡೆಯಿಂದ ನಿಂತು ಒಂದು ಎವಲ್ಯೂಷನ್ನಲ್ಲಿ ಚರ್ನಿಂಗ್ ಔಟ್ನಲ್ಲಿ ಏನೇನು ಆಗ್ತಾ ಬಂತು ಅಂದರೆ ಸೋ ಮೆನಿ ಬ್ಯೂಟಿಫುಲ್ ಥಿಂಗ್ಸ್ ಕಮ್. ಸಂಬಡಿ ಕಿಡ್ನಾಪ್ಡ್ ಇಟ್ ಆ್ಯಂಡ್ ಮೇಡ್ ಇಟ್ ಇನ್ ಟು ಅ ರಿಲಿಜನ್, ಮೂಢನಂಬಿಕೆ ಮಾಡ್ತಾ ಹೋದರು. ನನಗೆ ಆ ಸ್ಟಡಿ ಬಹಳ ಮುಖ್ಯ. ಅದಕ್ಕೆ ಯು ಜಸ್ಟ್ ಡೋಂಟ್ ಲುಕ್ ಎಟ್ ಲೈಫ್ ಎಸ್ ಬ್ಲ್ಯಾಕ್ ಆ್ಯಂಡ್ ವೈಟ್. ದೇವರು ಇದ್ದಾನೆ ಅನ್ನೋದಕ್ಕೆ ನಂಬಿಕೆ ಸಾಕು, ಇಲ್ಲ ಅನ್ನೋದಕ್ಕೆ ತುಂಬ ಜ್ಞಾನ ಬೇಕು. ಅಷ್ಟಿಲ್ಲ ನನಗೆ. ಓಕೆ, ನನಗೆ ಅಷ್ಟೊಂದು ಇಲ್ಲ, ಬೇಕಾಗಿಲ್ಲ ನನಗೆ. ಐ ಡೋಂಟ್ ಹ್ಯಾವ್ ದಟ್ ಮಚ್ ಆಫ್ ಟೈಮ್, ಒನ್ ಲೈಫ್. ಬಟ್ ನನಗೆ ಈ ಪ್ರಾಸೆಸ್ಸು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ದೊಡ್ಡವ್ರನ್ನ ಬಸವಣ್ಣನವರು ನನ್ನ ಫ್ಯೂಚರ್ ಏನು ಅಂದರೆ ನಾಶ ಆಗ್ತೀಯ ಅಂತಾರೆ ಅವರು. ನನಗೆ ಆ ಮೂಮೆಂಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಡಿಡ್ ಹಿ ಫೋರ್ಸ್ ಸಿ ದಟ್ ಯು ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್. ಅವನು ಅಕ್ಸೆಪ್ಟ್ ಅಂದರೆ ಡಿಡ್ ಗಾಂಧಿ ಡೈ ಲೈಕ್ ದಟ್, ಡಿಡ್ ಅಂಬೇಡ್ಕರ್ ಡೈ ಲೈಕ್ ದಟ್, ಡಿಡ್ ಬುದ್ಧ ಡೈ ಲೈಕ್ ದಟ್ ಇನ್ ದರ್ ಲೋನ್ಲಿನೆಸ್? ಡಿಡ್ ದೇ ಫೀಲ್ ದಟ್ ವಾಟ್ ಐ ಹ್ಯಾವ್ ಡನ್ ಇಸ್ ಗೋಯಿಂಗ್ ಟು ಬಿ ಫ್ಯೂಟೈಲ್, ವಿಲ್ ಇಟ್ ಬಿ ಕಂಟಿನ್ಯೂಡ್ ಆರ್ ನಾಟ್? ಸೊ ಈ ಥರದ ಸ್ಟಡಿಗಳಿಗೆ ಬೇಕಾಗುತ್ತಲ್ಲ ಈ ಥರದ ನಾಟಕಗಳು ಈ ಥರದ ಪ್ರಶ್ನೆಗಳನ್ನು ಹುಟ್ಟಿಸ್ಬೇಕೋ ಬೇಡವೋ? ಮಥನ ನಡೆಯೋದು ಆಗಲಿ, ಸುರ ಬರುತ್ತಾ ವಿಷ ಬರುತ್ತಾ ಅನ್ನೋದು ಬೇರೆ, ಆ ಕ್ರಿಯೆ ಆಗಬೇಕು. ಲವ್ಲಿ ಲವ್ಲಿ ಸರ್. ಸಿನಿಮಾ ಹಾಗೂ ರಾಜಕೀಯ ಎರಡು ಶೋರ್ ಬ್ರೈನಿಗೆ ಸಂಬಂಧಪಟ್ಟದ್ದು, ಬಟ್ ಹೆಚ್ಚು ಮನಸ್ಸಿಗೆ ಸಂಬಂಧಪಟ್ಟದ್ದು. ಬಿಕಾಸ್ ಎಮೋಷನ್ಸ್ ಜೊತೆ ನಡೆಯೋ ಒಂದು ಕ್ರಿಯೆ ಅದು. ಭಾರತದಾದ್ಯಂತ ಒಪ್ಕೊಂಡ ಒಬ್ಬ ನಟನನ್ನ ಅವನು ತನ್ನ ರಾಜಕೀಯ ಆಲೋಚನೆಗಳನ್ನ ಅಥವಾ ವ್ಯವಸ್ಥೆಯ ಬಗ್ಗೆ ಆಲೋಚನೆಗಳನ್ನ, ಟೀಕೆಗಳನ್ನ ಮಂಡಿಸಿದಾಗ ಒಪ್ಕೊಳ್ಳದೆ ಇರೋದು. ಉದಾಹರಣೆಗೆ, ದಿಸ್ ಮೇ ನಾಟ್ ಬಿ ದಿ ಟ್ರೂತ್ ಆರ್ ದಿ ಫ್ಯಾಕ್ಟ್, ಬಟ್ ಪ್ರಕಾಶ್ ರಾಜ್ ನಟನಾಗಿ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ನಟನಲ್ಲದೆ ತನ್ನ ಪರ್ಸನಲ್ ಜೀವನದಲ್ಲಿ, ತನ್ನ ಸೋಷಿಯಲ್ ಲಿವಿಂಗಲ್ಲಿ ಅವ್ರೇನು ಹೇಳ್ತಾರೋ ಅದಕ್ಕೆ ನಾನು ಒಪ್ಪದೇ ಇಲ್ಲ. ಓಕೆ, ಇದೆರಡು ನಾನೇನೆ. ಕರೆಕ್ಟ್, ಇದು ಸಾಧ್ಯತೆ ಇದೆ, ಅದು ಹಾಕಿಲ್ಲ. ಇಟ್ ಶುಡ್ ಬಿ ಅಮಿತಾಬ್ ಬಚ್ಚನ್ ಅನ್ನೋ ನಟ ನನಗೆ ಬಹಳ ಇಷ್ಟ. ಅವ್ರ ನಿಲುವು ಇಷ್ಟ ಇಲ್ಲ ನನಗೆ, ಅವ್ರ ಮೌನ ಇಷ್ಟ ಇಲ್ಲ ನನಗೆ. ಇಟ್ಸ್ ಓಕೆ, ದಟ್ ಡಸಂಟ್ ಮೀನ್ ಐ ಶುಡ್ ಸ್ಟಾಪ್ ಎಂಜಾಯಿಂಗ್ ಅಮಿತಾಬ್ ಬಚ್ಚನ್ ಆಕ್ಟರ್. ಅದೇ ಪರ್ಸನಲೈಸ್ ಯಾಕೆ ಮಾಡ್ಕೊಳ್ತಿದ್ವಿ ನಾವು? ನಿನ್ನ ಸಿನಿಮಾನೇ ನೋಡಲ್ಲ ಅಂದ್ರೆ ಇಷ್ಟು ವರ್ಷ ಬೆಳೆದ ಬದುಕು, ಅವನು ಕೊಟ್ಟ ಸುಖ ಸಂತೋಷಗಳು ಅದನ್ನೆಲ್ಲ ಮರ್ತ್ಬಿಟ್ಟು ಹಂಗಾಗಲ್ಲ, ಹಂಗಲ್ಲ. ಸೊ ಎವ್ರಿಬಡಿ ಹ್ಯಾಸ್ ಅ ರೈಟ್. ತಪ್ಪಿಲ್ಲ. ನಾನು ಕೆಲವು ಸಲ ಫೋನ್ ಮಾಡ್ತಾರೆ, ಸರ್ ಐ ಲೈಕ್ ಯು ಆಸ್ ಅನ್ ಆಕ್ಟರ್, ಐ ವಾಂಟ್ ಅ ಸ್ಟಿಲ್ and but I am not comfortable with the ideology. I said it's perfectly fine. Can we discuss about it? I'm ready. Don't stop the discussion. Sure. Sir, ನಿಮಗೆ ಲೈಕ್ ಐ ಸೆಡ್, ನೀವೇ ಒಂದು ಸರ್ಟನ್ ಪ್ಲೇಸ್ ಆಫ್ ಪವರ್ ಅಲ್ಲಿದ್ದೀರಿ, ಸರ್ಟನ್ ಪ್ಲೇಸ್ ಆಫ್ ಇನ್ಫ್ಲೂಯೆನ್ಸ್ ಅಲ್ಲಿದ್ದೀರಿ, ಆ್ಯಂಡ್ ನಿಮಗೆ ಪವರ್ಫುಲ್ ವ್ಯಕ್ತಿಗಳ ಸಂಪರ್ಕ ತುಂಬಾ ಇದೆ. ಸರ್, ವಾಟ್ ಇಸ್ ದ ಮೈಂಡ್ ಸೆಟ್ ಆಫ್ ದೀಸ್ ಪವರ್ಫುಲ್ ಪೀಪಲ್? ವೈ ಅವ್ರಿಗೆ ಆ ಪವರ್ ಡ್ರೈವ್ ಯಾಕೆ ಅಷ್ಟಿರುತ್ತೆ? ಪವರ್ ಬಲ, ಅದು ಹನುಮಂತನಿಗೆ ಅಷ್ಟು ಬಲ ಇದೆ. ಆ ಬಲದ ಉಪಯೋಗ ಏನು ಅಂತ ನೋಡ್ಬೇಕು. ಅದು ಕೆಲವರಿಗೆ ಮಾತ್ರ ಅಚೀವ್ಮೆಂಟು. ಪ್ಲೇನ್ ಬರ್ಸಿರ್ತಾರೆ, ಒಬ್ಬನೇ ತಾನೇ ವಾಚ್ ಕಂಡು ಹಿಡಿಯೋದ, ಒಬ್ಬನೇ ಏರೋಪ್ಲೇನ್ ಕಂಡು ಹಿಡಿಯೋದು, ಆಮೇಲೆ ಮಿಗಿದವ್ರು ಮಾಡಿಫೈ ಮಾಡ್ತಾ ಹೋಗ್ತಾರೆ. ಒಬ್ಬನೇ ಒಂದು ಲೆಪ್ರಸಿಗೆ ಒಂದು ಮೆಡಿಸಿನ್ ಕಂಡು ಹಿಡಿತಾನೆ. ಅಲ್ಲಿ ತನಕ ಎಲ್ಲ ಟ್ರೈ ಮಾಡ್ತಿರ್ತಾರೆ, ಒಬ್ಬರು ಸಿಗುತ್ತೆ, ಅವನಿಗೆ ಅದೊಂದು ಸರಿ ಇದು ಸಿಗುತ್ತೆ. ದಟ್ ರೆಕಗ್ನಿಷನ್, ದಟ್ ಅದ್ರ ಹಿಂದೆ ಸಾಕಷ್ಟು ಇರುತ್ತೆ. ನನ್ನ ಪ್ರಶ್ನೆ ಇದೆ ಸರ್, ಕೆಲವ್ರಿಗೆ ಮಾತ್ರ ಹಸು ಬರುತ್ತೆ. ಐ ಹ್ಯಾವ್ ಟು ವರ್ಕ್ ಹಾರ್ಡ್, ಬಾಡಿ ಶುಡ್ ಪೇಯ್ನ್ ಆಗಬೇಕು. ಆಕಳಿಗಾದ್ರು ಜಿಮ್ ಮಾಡ್ತಿರ್ತಾರೆ, ನೋಡೋಕೆ ಸಖತ್ತಾಗಿರ್ತಾರೆ, ಬಟ್ ಅಷ್ಟು ಕಷ್ಟಪಟ್ಟಿರ್ತಾರೆ. ಅದೊಂದು ಮೆಂಟಲ್ ಆಟಿಟ್ಯೂಡ್, ಒಂದು ಸ್ಟ್ರೀಕ್ ಅದು ಕೆಲವ್ರಿಗಿರುತ್ತೆ. ಐ ನೀಡ್ ಟು ಡೂ ಇಟ್ ಅಂತ. ಅದು ಎಲ್ರಿಗೂ ಯಾಕೆ ಬರ್ತಿಲ್ಲ ಅಂತ ನನಗೆ ಅರ್ಥ ಆಗ್ತಿಲ್ಲ. ಬಟ್ ಕೆಲವ್ರಿಗೆ ಅದು ಬಂದ್ಬಿಡ್ತದೆ ಚಿಕ್ಕಂದ. ವಾಟ್ ಟ್ರಿಗರ್ಸ್ ದೆಮ್ ಟು ಡೂ ದಟ್ ಗೊತ್ತಿಲ್ಲ. ಬಟ್ ಅಚೀವರ್ಗೆ ಅದಿರುತ್ತೆ, ಮತ್ತು ಕ್ರಿಯೇಟರ್ಗೆ ಅದಿರುತ್ತೆ. ಸರ್, ಇದು ಕೊನೆಯ ಪ್ರಶ್ನೆ, ಆ್ಯಂಡ್ ಪ್ರಾಯಶಃ ಯು ಆರ್ ದಿ ರೈಟ್ ಪರ್ಸನ್ ಫಾರ್ ಮೀ ಟು ಆಸ್ಕ್ ದಿಸ್. ಈ ಪ್ರಶ್ನೆ ಜೊತೆ ನಾನು ಸುಮಾರು ವರ್ಷಗಳೇ ಟಾಯ್ಲ್ ಮಾಡಿದ್ದೀನಿ ನನ್ನ ಬ್ರೈನ್ನಲ್ಲಿ. ಸರಿಯಾದ ಉತ್ತರ ಏನೂ ಸಿಕ್ಕಿಲ್ಲ. ನಾನೊಬ್ಬ ಕನ್ನಡಿಗ, ಅದರಲ್ಲಿ ನನಗೆ ಹೆಮ್ಮೆ ಅವ್ರು ವಾಟ್ ಎವರ್ ಇದೆ. ಐ ವಿಲ್ ಐಡೆಂಟಿಫೈ ಮೈಸೆಲ್ಫ್ ಆಸ್ ಎ ಕನ್ನಡಿಗ. ಆದರೆ ಚಿತ್ರರಂಗದ ವಿಚಾರದಲ್ಲಿ ತಗೊಳ್ಳೋದಾದರೆ, ಅಥವಾ ಬೇರೆ ವಿಚಾರಗಳಲ್ಲೂ ರಂಗಗಳನ್ನು ತಗೋಬಹುದು. ಕಳೆದ ಒಂದು 2.5 ದಶಕಗಳಿಂದ ನನ್ನ ಪರ್ಸನಲ್ ಅಭಿಪ್ರಾಯದಲ್ಲಿ ನಾವು ಹಿಂದೆ, ಬಾರಿಂಗ್ ಅ ಫ್ಯೂ ಎಕ್ಸೆಪ್ಷನ್ಸ್, ನಾವು ಹಿಂದೆನೇ ಉಳಿದಿದ್ದೀವಿ. ಮಿಕ್ಕ ಇಂಡಸ್ಟ್ರೀಸ್ ಏನೋ ಮಾಡುತ್ತೆ ಅದನ್ನು ಅನುಕರಿಸೋಕೆ ಹೋಗ್ತೀವಿ. ಅದರಲ್ಲಿ ಕೆಲವು ಗೆಲುವು ಕಾಣ್ತೀವಿ, ಕೆಲವು ಸೋಲಿರುತ್ತೆ. ಭಾಷಾಭಿಮಾನ ತಗೊಳ್ಳೋಣ. ನಾವು ಆ್ಯಸ್ ಅ ಪೀಪಲ್, ನಾವು ಕನ್ನಡಿಗರು ಕಾನ್ಫ್ರಂಟೇಷನಲ್ ಅಲ್ಲ,
ಕಾಂಪಿಟೇಟಿವ್ ಅಲ್ಲ, ಅದು ನಮ್ಮ ಸ್ವಭಾವವ, ಅಥವಾ ನಮಗೆ ಇದು ಸರಿಯಾದ ದಾರಿ, ಅಥವಾ ಕನ್ನಡಕ್ಕೆ ಈ ಐಡೆಂಟಿಟಿ ಅಂತ ತೋರಿಸೋ ನೇತಾರರು ಇಲ್ವಾ? ಇಫ್ ಯು ಅಗ್ರಿ ವಿತ್ ಮೈ ಥಾಟ್ಸ್, ನಾವು ಸ್ವಲ್ಪ ವಿ ಆರ್ ಆಲ್ವೇಸ್ ಪ್ಲೇಯಿಂಗ್ ಕ್ಯಾಚ್ ಅಪ್, ವಿ ಆರ್ ಆಲ್ವೇಸ್ ಲೇಟ್ ಸ್ಟಾರ್ಟರ್ಸ್. ಮಿಕ್ಕೆಲ್ಲೋ ಬೇರೆ ಭಾಷೆಯಲ್ಲಿ ಎಲ್ಲೋ ನಡೆಯುತ್ತೆ, ಅದಾದ್ಮೇಲೆ ನಾವು ಅದನ್ನ ತಗೊಳ್ತೀವಿ. ಇದನ್ನ ನೀವು ಒಪ್ಪೋದಾದ್ರೆ, ನೀವು ಒಪ್ಪಲಿಲ್ಲ ಅಂದ್ರೂ ಕೂಡ ಹೇಳಿ, ಏನ್ ವಾಟ್ ಇಸ್ ಬಿಹೈಂಡ್ ದಿಸ್? ಚಿತ್ರರಂಗ ಅಂತ ಬಂದಾಗ ನಮಗೆ ತುಂಬ ರೀಸೆಂಟ್ ಚಿತ್ರರಂಗ. ಮೊದಲು ತಮಿಳ್ನಾಡಿನಲ್ಲಿತ್ತು, ಅದು ತಮಿಳ್ನಾಡಿನ ಕಾಸಿ ಆಗಿತ್ತು. ಅಲ್ಲಿ ಹಿಂದಿ ಅಲ್ಲದೆ ತಮಿಳು, ತೆಲುಗು, ಮಲಯಾಳಂ, ಕನ್ನಡ ಸಿನಿಮಾಗಳೆಲ್ಲ ಅಲ್ಲೇ ಇದ್ದು, ಅಪ್ಪಾಜಿನೂ ಅಲ್ಲೇ ಇದ್ರು, ಆಕ್ಟರ್ಗಳೆಲ್ಲ ಅಲ್ಲೇ ಇರ್ತಿದ್ರು. ವಿಷ್ಣುವರ್ಧನ್ ಆಗಲಿ, ಇವರಾಗಲಿ, ಶಿವಣ್ಣೆಲ್ಲ ಅಲ್ಲೇ ಬೆಳೆದಿರ್ತಾನೆ. ಕರೆಕ್ಟ್. ಸೊ ಅಲ್ಲಿತ್ತು ಇಂಡಸ್ಟ್ರಿ, ಇಲ್ಲಿರಲಿಲ್ಲ. ಅಲ್ಲಿ ಸ್ಟುಡಿಯೋಗಳಿತ್ತು, ಇನ್ನೊಂದಿತ್ತು. ಸೊ ಅಲ್ಲಿ ಬೇರೆ ಥರದ ಲೈಟ್ ಮೆನ್ನು, ಕ್ಯಾಮ್ರಾಮೆನ್ಸು ಇವರೆಲ್ಲ ಅಲ್ಲಿ ಹೆಚ್ಚಿರಕ್ಕೆ ಸಾಧ್ಯ ಆದರು. ಇವರೊಂದಷ್ಟು ಕನ್ನಡ ಸಿನಿಮಾಗಳಲ್ಲಿಂದ ಬರ್ತಿತ್ತು. ಅವಾಗೆಲ್ಲ ನೀವು ರಾಜನಾಗ ಮ್ಯೂಸಿಕ್ ಮಾಡಿದ್ರೆ ಅದು 4 ಭಾಷೆಗೂ ಹೋಗೋದು, ಹಂಗೆ ಹೋಗೋದು, ಹಿಂಗೆ ಬರೋದು, ಈ ಸೆಟ್ನಲ್ಲಿ ಅವ್ರ ಸೆಟ್ನಲ್ಲಿ ಇರೋದು. ಬಟ್ ಯಾವಾಗ ಬಿಕೇಮ್ ಇಂಡಿವಿಜುವಲ್, ವಿ ಕೇಮ್ ಹಿಯರ್. ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ಕನ್ನಡ ಆಗೋದಕ್ಕೆ ಟೈಮ್ ತಗೊಳ್ತು. ಈಗಲೂ ಕೂಡ ನೀವು ಲೈಟ್ಮೆನ್ಸು ಇವ್ರು ನೋಡಿದ್ರೆ ಅವರೇ ಬೇಕು. ಆ ವರ್ಕರ್ಸು, ಎಲಿಮೆಂಟು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಲೇಯರಿಂಗ್. ಅದರಲ್ಲಿ ಅಪ್ಪಾಜಿ ಬಂದರು. ಆಮೇಲೆ ಅವರು ಕನ್ನಡದ ಸಿನಿಮಾಗಳು ಎಲ್ಲೇ ಇದ್ದರೂ ಅದು ನೋಡಿ, ಯಾವತ್ತೂ ನೀನು ಮರವಾಗಿ ಬೆರಿಬೋದು, ನಿನ್ನ ಬೇರು ಕನ್ನಡ. ರೆಂಬೆ ಕೊಂಬುಗಳು ಎಲ್ಲಿಗಾರು ಚಾಚ್ಬೋದು, ಆ ರೆಂಬೆ ಕೊನೆಯಲ್ಲಿ ಅರಳುವ ಹೂವಿಗೆ ಕಾರಣ ನಿನ್ನ ಮೂಲ ಅನ್ನೋದು ನಾವು ಮರಿಬಾರ್ದು. ಹಂಗಾಗ್ತಾ ಬಂತು. ಅದಾದಮೇಲೆ ಬೇರೆ ಅದರ್ ಥಿಂಗ್ಸ್ ಆಲ್ಸೋ ಸಿನಿಮಾ ಮಾಡೋಕ್ಕೆ ಬರ್ತಾರೆ. ಆಮೇಲೆ ಇಲ್ಲಿಗೆ ದಂಡೇ ಬಂತು, ನಿರ್ಮಾಪಕರ ದಂಡು. ತೆಲುಗುವಿಂದ ಬೇರೆ ಬೇರೆ ಕಡೆಗಳಿಂದ ಬಂದು ಅವರುಗಳು ದುಡಿಯೋಕ್ಕೆ ಬರೋಕ್ಕೆ ಶುರು ಮಾಡಿದ್ರು. ಇಲ್ಲಿ ಸಾಕಷ್ಟು ಸಿನಿಮಾಗಳು ಮಾಡೋಕ್ಕೆ ಬೇರೆ ಬೇರೆ ತೆಲುಗು ಡೈರೆಕ್ಟರ್ಗಳು, ಕನ್ನಡ ಅಸಿಸ್ಟೆಂಟ್ ಡೈರೆಕ್ಟರ್ ಹಂಗೆ ಇಟ್ಟರು. ಅಲ್ಲೆಲ್ಲ ಕಾಸರವಳ್ಳಿ ಅಂತವ್ರು ಬೇರೆ ಥರದ ಸಿನಿಮಾ ಮಾಡ್ತಿದ್ರು. ಬಟ್ ನಾವು ನಾಗರಹಾವು ಅಂತ ಸಿನಿಮಾ ನೋಡಿ, ಪುಟ್ಟಣ ಕಣಲ್ ಅಂತವ್ರು ನೋಡಿ, ಅದು ನಮ್ಮ ದೊರೆ ಭಗವಾನ್ ಅಂತವರು, ಆ ಥರದ ಸಿನಿಮಾಗಳು ಬಂದರು. ಕನ್ನಡದ ನಟಗಳು, ಶಂಕರ್ ನಾಗ್ ತಗೊಳ್ಳಿ, ಅನಂತ್ ನಾಗ್ ತಗೊಳ್ಳಿ, 7-8 ಬೇರೆ ಬೇರೆ ಹೀರೋಗಳಿದ್ದರು, ಅಂಬರೀಷ್, ಆ ಥರ ಬೆಳೀತಾ ಬರ್ತಾ ಇದೆ. ಈಗ ಇನ್ನೊಂದು ಜನ್ರೇಷನ್ಗೆ ಹೋಗ್ತಾ ಇದೆ. ಅದನ್ನು ಮುಗಿದು ಇನ್ನೊಂದು ಜನ್ರೇಷನ್ಗೆ ಹೋಗ್ತೀವಿ. ನೆಕ್ಸ್ಟ್ ಜನ್ರೇಷನ್ ಆಫ್ ಯಶ್ ಇರ್ಬೋದು, ಪುನೀತ್ ಇದ್ದಾಗ ಪುನೀತ್ ಇರ್ಬೋದು, ಸುದೀಪು, ದರ್ಶನ್ನು, ಹೀಗೆ ಒಂದಷ್ಟು ಜನ ಸುದ್ದಿಯಲ್ಲಿ ಬರ್ತಾ ಇದ್ದಾರೆ. ನೆಕ್ಸ್ಟ್ ಜನ್ರೇಷನ್ನು ಬರ್ತಾ ಇದ್ದಾರೆ. ಇಟ್ಸ್ ಎವಾಲ್ವಿಂಗ್. ಅದು ಓವರ್ ನೈಟ್ ಆಗುವಂಥದ್ದಲ್ಲ, ಒಂದು ಸಿನಿಮಾದ ಪ್ರಕ್ರಿಯೆಯಲ್ಲಿ. ಇದರಲ್ಲಿ ಮತ್ತೆ ಕನ್ಫ್ಯೂಷನ್ ಇದೆ. KGF ಪ್ಯಾನ್ ಇಂಡಿಯಾ ಆದ ತಕ್ಷಣ ಅದೇ ಪ್ಯಾನ್ ಇಂಡಿಯಾ ಅಂತ ನಂಬುವಂಥದ್ದು. ಎಲ್ಲ ಟೈಮು ನೀನು KGF ಮಾಡೋಕ್ಕಾಗಲ್ಲ. ಅದು ಯಶಿಂದ ಸಾಧ್ಯ ಆಯಿತು, ನೀಲಿಂದ ಸಾಧ್ಯ ಆಯಿತು. ಯು ಕ್ಯಾನ್ ಸಡನ್ಲಿ ಸ್ಟಾರ್ಟ್ ಇಮಿಟೇಟಿಂಗ್ ದಟ್. ಅದಕ್ಕೆ ತಕ್ಕಂತೆ ಕಬ್ಜಾ ಎರಡನ್ನ ಮಾಡ್ತಾ ಹೋಗ್ತೀವಿ, ಇಟ್ ಇಸ್ ನಾಟ್ ಕಮಿಂಗ್ ಅಪ್. ಬಟ್ ಅದೇ ಥರ ರೈಟಿಂಗ್ನಲ್ಲಿ ಚೇಂಜ್ ಆಗ್ತಾ ಮಲಯಾಳ ಸಿನಿಮಾಗಳು ಬಂದಂಗೆ ಕನ್ನಡದಲ್ಲಿ ರಕ್ಷಿತ್ ಶೆಟ್ಟಿ ಬರ್ತಾನೆ, ಇನ್ನೊಬ್ಬ ಬರ್ತಾನೆ, ಪವನ್ ಬರ್ತಾನೆ, ನಮ್ಮ ಹೇಮಂತ್ ಬರ್ತಾನೆ, ಈಗ ತಗ ಬರ್ತಿದಾರಲ್ಲ. ನಾವು ದರ್ ಇಸ್ ಅಗೇನ್ ಇಟ್ ಇಸ್ ಎವಾಲ್ವಿಂಗ್. ಅದನ್ನು ಮತ್ತೆ ಅದರಲ್ಲಿ ಜನ ಹೆಂಗೆ ಒಪ್ಕೊಳ್ತಾ ಹೋಗ್ತಾರೆ. ಬಟ್ ಚಾರ್ಲಿ ಅಂತ ಸಿನಿಮಾ ಎಲ್ಲ ಕಡೆ ನೋಡೋಕ್ಕೆ ಶುರು ಮಾಡ್ತಾರೆ. ನೆಕ್ಸ್ಟ್ ಜನ್ರೇಷನಲ್ಲಿ ಇಲ್ಲಿ ರಕ್ಷಿತ್ ಮಾಡಿದ್ರೆ ಅಲ್ಲಿ ಪೃಥ್ವಿರಾಜು ಇದನ್ನು ಪ್ರಮೋಟ್ ಮಾಡ್ತಾನೆ, ರಿಷಬ್ ಶೆಟ್ಟಿ ಮಾಡಿದ್ರೆ ಇನ್ನೊಬ್ಬ ಅಲ್ಲಿಂದ ಪ್ರಮೋಟ್ ಮಾಡ್ತಾನೆ, ಧನುಷ್ ಇನ್ನೆಲ್ಲ ಪ್ರಮೋಟ್ ಮಾಡ್ತಾನೆ. ಈ ಥರದ ಎಗೇನ್ ಪ್ಯಾನ್ ಸೌತ್ ನೋಡ್ತಾ ಇದ್ದಾರೆ. ದಿಸ್ ಆಲ್ ಇಸ್ ಅ ಪ್ರಾಸೆಸ್. ಒಂದು ಆ ಕಡೆ. ಇನ್ನೊಂದು ಭಾಷಾಭಿಮಾನ ಕನ್ನಡದವ್ರು ಬೇಸಿಕಲಿ ಒಂದು ಸ್ವಲ್ಪ ಎಲ್ಲರನ್ನೂ ಒಳಗೊಳ್ಳೋರೇನೆ, ಯಾವತ್ತೂ ಇನ್ನೊಬ್ಬರನ್ನ ತಳೆದವರಲ್ಲ. ಆ ಥರ ಯೋಚನೆಗಳು ಬಂದಿರಲಿಲ್ಲ. ಬಟ್ ಇತ್ತೀಚೆಗೆ ಅದನ್ನು ಉಪಯೋಗಿಸ್ಕೊಂಡು ಹಿಂದಿ ಹೇರಿಕೆ ಇರ್ಬೋದು, ಅಥವಾ ಬೇರೆ ಊರಿಂದ ಇಲ್ಲಿ ಬಂದವರು ಕನ್ನಡ ಕಲಿದೇ ಮಾತಾಡ್ತಿರೋದಲ್ಲ, ಅದನ್ನು ನಾವು ಸ್ವಲ್ಪ ಬೇಗ ದೂರ ಬಿಟ್ಬಿಟ್ವಿ ಅನಿಸುತ್ತೆ ಮಾಡೋಕ್ಕೆ. ಅದು ಸಹಿಸ್ಕೊಂಡು ನಾವು ಅನುಭವಿಸ್ಬೇಕಾಗಿದೆ. ಮತ್ತು ಈಗ ಮತ್ತೆ ಅದಲ್ಲ, ಕನ್ನಡ ಮಾತಾಡೋದು ಕಲಿಬೇಕು ಅಂತ ಹೋರಾಟ ಇದೆಯಲ್ಲ, ಅದು ಭಾಳ ಮುಖ್ಯವಾದ ಹೋರಾಟ. ಸ್ವಲ್ಪ ಮುಂಚೆ ಸ್ಟಾರ್ಟ್ ಆಗಬೇಕಾಗಿತ್ತು. ಮುಂಚೆ ಸ್ಟಾರ್ಟ್ ಆದ ಹೋರಾಟಗಳಲ್ಲೂ ಕೂಡ ಅಪ್ಪಾಜಿ ಗೋಕಾಕ್ ಚಳವಳಿ ಆದಮೇಲೆ ಮಾಡಿರೋಳು ಕೆಲವರು ಅದನ್ನು ರಾಜಕೀಯವಾಗಿ ಉಪಯೋಗಿಸ್ಕೊಂಡು ಕನ್ನಡ ಹೋರಾಟಗಾರರು ಅನ್ನೋದು ಶುರುವಾಯಿತು. ಅವರು ಅದನ್ನು ರಾಜಕಾರಣ ಮಾಡೋಕ್ಕೆ ಶುರು, ಅದನ್ನು ನಾವು ಕಣ್ಣಿಂದ ನೋಡಿದ್ವಿ. ಹೆಸರು ಹೇಳಿದ್ರೆ ಮತ್ತೆ ನನ್ನ ಮೇಲೆ ಜಗಳಕ್ಕೆ ಬರ್ತಾರೆ, ಹಂಗಲ್ಲ. ಬಟ್ ಈಗ ಏನು ಒಂದು ಹಿಂದಿ ಏರಿಕೆ ನಿಲ್ಲಬೇಕು. ಇಲ್ಲಿ ಬರೋರು ದಯವಿಟ್ಟು ಅರ್ಥ ಮಾಡಿಸೋದು, ತುಂಬ ಒಳಗೆ ಬಿಟ್ಬಿಟ್ಟಿದ್ದೀವಿ. ಇದರಿಂದ ನಮ್ಮತನ, ನಮ್ಮ ಭಾಷೆ ಸಾಯ್ತಿದೆ ಅನ್ನೋದಿದೆಯಲ್ಲ. ಕನ್ನಡ ಕಡ್ಡಾಯ ಆಗಬೇಕು. ಬ್ಯಾಂಕ್ಗಳಲ್ಲೆಲ್ಲ ಬಂದುಬಿಟ್ಟಿದ್ದಾರೆ. ಒಬ್ಬ ರೈತ ಹೋಗಿ ತೊಗೊಂಡು ಹೋಗ್ಬೇಕು ಅಂದರೆ ಅವನಿಗೆ ಹಿಂದಿನಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಂದರೆ ಇಲ್ಲಿ ಎಲ್ಲಿ ತನಕ ಬಿಟ್ಟಿದ್ದೀವಿ ನಮ್ಮ ಒಳ್ಳೆಯ ಮನಸ್ಸಿಂದ, ಔದಾರ್ಯದಿಂದ. ಅದು ಔದಾರ್ಯ ಅನ್ನೋದ್ರ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು. ಅದು ನಮಗೆ ಮುಳು ಆಗಬಾರ್ದಲ್ಲ. ಒಂಟೆಗೆ ಇರೋ ಸ್ಥಳ ಕೊಡಬೇಕು. ನಮ್ಮನ್ನೇ ಹೊರಗೆ ಕಳಿಸೋರು ಇರೋದಾದರೆ ಆವಾಗ ಐಡೆಂಟಿಟಿಗೆ ಅದರ ಫೈಟನ್ನು ನಾನು ಒಪ್ಕೊಳ್ತೇನೆ. ಸೊ ಇದು ಒಳಗೆ ಬಿಟ್ಟಿರೋದ್ರಿಂದ ಆಗಿರೋದು. ಸೊ ನಾವು ಇನ್ನಷ್ಟು ಕನ್ನಡದ ಬಗ್ಗೆ ಮಾತಾಡ್ತಾ, ಕನ್ನಡದಲ್ಲಿ ಚೆನ್ನಾಗಿ ಮಾತಾಡೋದನ್ನು ಕಲಿಬೇಕು ನಾವು. ವ್ಯಾಮೋಹ ಬೇರೆ ಭಾಷೆಗಳದ್ದು ಬಿಡಬೇಕು ನಾವು. ಈ ದಾರುಣವನ್ನು ಈಗ ಹತ್ತಿಕ್ತಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದನ್ನು ಮಾಡಬೇಕು. ಅದು ಕಷ್ಟ ಆಗುತ್ತೆ ಅಂದರೆ ಆಮೇಲೆ ಅದನ್ನು ಹೋರಾಡಿ ಮಾತಾಡೋಕ್ಕೆ ನಮ್ಗೆ ಭಾಷೆನೇ ಇಲ್ದಂಗೆ ಆಗುತ್ತೆ.
ಡಾಕ್ಟರ್ ರಾಜ್ಕುಮಾರ್ ಅವರು ಬರದೇ ಇದ್ದಿದ್ರೆ, ಅಷ್ಟು ದೊಡ್ಡ ರೈಟರ್ಸ್ ಇದ್ದರೂ ಕೂಡ ರಾಜ್ಕುಮಾರ್ ಇಲ್ದಿದ್ರೆ ಇವತ್ತು ಗೋಕಾಚಾರ್ಯ ಯೋಚನೆ ಮಾಡಿ ನೋಡಿ ಸಾಧ್ಯನಾ ಅಂತ. ಆ ವ್ಯಕ್ತಿಗೆ ಒಂದು ರಂಗಭೂಮಿ ಅನುಭವ, ವೃತ್ತಿ ರಂಗಭೂಮಿ ಅನುಭವ, ತಮಿಳ್ನಾಡಿನಲ್ಲಿ ಇದ್ದರೂ ಆ ಕನ್ನಡದ ಇದನ್ನು ಸೊಗಡನ್ನು ಬಿಡದೆ ಜನ ಕೊಟ್ಟ ಪ್ರೀತಿ, ಅದರ ಕನ್ನಡದಕ್ಕೆ ಭಾಷೆಗೆ ಮಣ್ಣಿಗಿರುವ ಎಲ್ಲ ಔದಾರ್ಯ, ವಿನಯತೆ, ಗಾಂಭೀರ್ಯ ಉಳಿಸ್ಕೊಂಡು ಆಗ ಹೋರಾಟಕ್ಕೆ ಇಳಿದ್ರು. ರಾಜಕಾರಣಕ್ಕೆ ಬರಲಿಲ್ಲ ಅವರು, ಅದೊಂದು ಮೂಮೆಂಟನ್ನೇ ಮಾಡಿದ್ರು. ಆ ಥರದ ಜವಾಬ್ದಾರಿಗಳನ್ನ ನಾವೆಲ್ಲ ತಗೊಳ್ಬೇಕಾಗಿದೆ. ಶೋರ್ ಸರ್, ಎವಲ್ಯೂಷನ್ ಆಫ್ ಕನ್ನಡ ಸಿನಿಮಾ ಬಗ್ಗೆ ಮಾತಾಡಿದ್ವಿ. ಆಗ ಕರ್ವ್ ಮೇಲ್ ಹೋಗ್ತಿರೋ ಒಂದು ಘಳಿಗೆಯಲ್ಲಿ ಫೋಟೋ ಬರ್ತಾ ಇದೆ, ಆ್ಯಂಡ್ ಪರ್ಹ್ಯಾಪ್ಸ್ ಇಟ್ ವಿಲ್ ಆಲ್ಸೋ ಟೇಕ್ ದಿ ಕರ್ವ್ ಫರ್ದರ್ ಹೈಯರ್. ಕೊನೆಯದಾಗಿ ಕೇಳಬೇಕು ಅಂದರೆ, ಫೋಟೋಗೆ ಏನು ನಡೆದ್ರೆ ವಿಲ್ ಪ್ರಕಾಶ್ ರಾಜ್ ಕನ್ಸಿಡರ್ ಇಟ್ ಅ ಸಕ್ಸಸ್? ಜನ ನೋಡಿದ್ರೆ ಸಾಕು ನನಗೆ. ನಾನೇನು ದೊಡ್ಡ ಸಂಖ್ಯೆಯಲ್ಲಿ ಬಂದು ಲಕ್ಷಾಂತರ ಜನ ನೋಡಬೇಕು ಅಂತಲ್ಲ, ಜನ ನೋಡಿ ಅದ್ರ ಬಗ್ಗೆ ಮಾತಾಡಿ, ಮಾಧ್ಯಮಗಳು ಈ ಥರದ ಸಿನಿಮಾ ಮಾತಾಡಿದ್ರೆ ಅವನ ಮುಂದಿನ ಸಿನಿಮಾಗೆ ಅವನು ಇದರಲ್ಲಿ ನಾನು ಮಾಡೋಕ್ಕಾಗಿದ್ದೇನು, ಅಟ್ಲೀಸ್ಟ್ ನಿಮಗೆ ಉತ್ಸವ ಸಿಗ್ತಾನೆ. ಇನ್ನೊಂದು ಸಿನಿಮಾ ಮಾಡುವಂಥ ಚಿಕ್ಕ ಸ್ಥೈರ್ಯ ಸಿಗುತ್ತೆ ಅವನಿಗೆ, ಒಂದು ನಂಬಿಕೆ ಸಿಗುತ್ತೆ. ಅಲ್ಲ, ನನ್ನ ನೋಡಿದ್ರು, ಮೆಚ್ಕೊಂಡ್ರು, ತುಂಬ ಜನ ನೋಡ್ದಿದ್ರು ನೆಚ್ಕೊಂಡ್ರು. ನನ್ನ ಜೊತೆ ಒಂದಷ್ಟು ಜನ ಇದ್ದರು ರಂಗ ಸಿನಿಮಾದವರು, ನಾನು ಇನ್ನೊಂದು ಸಿನಿಮಾ ಮಾಡ್ಬೋದು ಅಂತ. ಅದನ್ನು ನೋಡಿ ಇನ್ನೊಂದಷ್ಟು ಜನ ಹುಡುಗರು ಕೂಡ ಇಟ್ ಶುಡ್ ಬಿ ಅ ಕಂಟಿನ್ಯೂಸ್ ಟೆನ್ಸ್. ಗ್ರೋತ್ ಒಂದೇ ಸಲ ಆಗಿ ಒಬ್ಬನ ಸಕ್ಸಸ್ ಆಗಿ ಅವ್ನ ಕಾರ್ಗಿಲ್ ಮನೆ ತೊಗೊಳೋದಲ್ಲ, ಸ್ಟಾರ್ ಆಗೋದಲ್ಲ, ಹರಡಬೇಕು. ಶೋರ್ ಸರ್, ಸಾಕು. ಇನ್ನೊಮ್ಮೆ ಅವಕಾಶ ಸಿಕ್ಕಾಗ ಇನ್ನು ಬೇರೆ ಬೇರೆ ಟಾಪಿಕ್ಸ್, ಬೇರೆ ಬೇರೆ ಪ್ರಶ್ನೆಗಳ ಜೊತೆ ಬರ್ತೀನಿ. ಬಟ್ ಇಲ್ಲಿವರೆಗೂ ನೀವು ಕೊಟ್ಟ ಸಮಯಕ್ಕಾಗಿ ಧನ್ಯವಾದಗಳು. ಹೋಪ್ ಯು ಎಂಜಾಯ್ಡ್ ದ ಕಾನ್ವರ್ಸೇಷನ್. No, absolutely. It was a conversation. Yes, thank you. GT Holidays, South India's #1 travel brand. GUVI, a vernacular edutech brand, skilling everyone everywhere.